ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಎಲ್ಲವೂ ಪ್ರೀತಿಗಾಗಿ. ಲಾಸ್ಯ, ಇವತ್ತಿಗೆ ನಮ್ಮ ಪ್ರೀತಿಗೆ 3ನೇ ವರ್ಷದ ಸಂಭ್ರಮಾಚರಣೆ. ಇನ್ನೂ ಎಷ್ಟು ವರ್ಷ ಅಂತ ಮನೆಯವರಿಗೆ ತಿಳಿಸದೆ ಈ ರೀತಿ ಕದ್ದು ಮುಚ್ಚಿ ಪ್ರೀತಿ ಮಾಡುವುದು? ಹೀಗಾದರೂ ಮಾಡಿ ಮನೆಯವರನ್ನು ಒಪ್ಪಿಸಿ ಮದುವೆಯಾಗುವುದು ಒಳ್ಳೆಯದು ಎಂದು ನನ್ನ ಅನಿಸಿಕೆ. ಏನಂತೀಯ? ಆಕಾಶ್, ನಿನ್ನ ಮನೆಯವರೇನೋ ಒಪ್ಪಿಕೊಳ್ಳಬಹುದು, ಆದರೆ ನನ್ನ ಮನೆಯವರನ್ನು ಒಪ್ಪಿಸಲು ಮಾತ್ರ ಸಾಧ್ಯವೇ ಇಲ್ಲ. ನನ್ನ ತಂದೆ ತಾಯಂದಿರಿಗೆ ಶ್ರೀಮಂತಿಕೆಯ ಮೋಹ ಆವರಿಸಿಕೊಂಡು ಬಿಟ್ಟಿದೆ. ಅವರ ಲೆವೆಲ್ಗೆ ತಕ್ಕನಾದ ವರನನ್ನೇ ಹುಡುಕಿ ಮದುವೆ ಮಾಡುತ್ತಾರಂತೆ. ಪ್ರೀತಿ ಪ್ರೇಮದಲ್ಲಿ ಬಿದ್ದು ನಿನ್ನ ಭವಿಷ್ಯ ಹಾಳು ಮಾಡಿಕೊಳ್ಳಬೇಡ ಎಂದು ನನ್ನ ತಂದೆ ತಾಯಿ ಮೊದಲೇ ನನಗೆ ಎಚ್ಚರಿಕೆ ನೀಡಿದ್ದಾರೆ. ಹೀಗಿರುವಾಗ ನಮ್ಮಿಬ್ಬರ ಪ್ರೀತಿಗೆ ನನ್ನ ಮನೆಯವರು ಒಪ್ಪಿಕೊಳ್ಳುತ್ತಾರೆ ಎಂದು ನಾನು ಕನಸು ಕಾಣಬೇಕಷ್ಟೇ. ನಮ್ಮ ಪ್ರೀತಿ ಏನಾದರೂ ನನ್ನ ಮನೆಯವರಿಗೆ ಗೊತ್ತಾದರೆ ನನ್ನನ್ನು ಮನೆಯಿಂದ ಹೊರಗೆ ಹೋಗಲು ಬಿಡುವುದೇ ಇಲ್ಲ. ಲಾಸ್ಯ, ಈಗಿನ ಆಧುನಿಕ ಸ್ತ್ರೀ ಸಮಾನತೆ ಎಂದು ಬೊಬ್ಬೆ ಹಾಕುವ ಯುಗದಲ್ಲಿ ಕೂಡ ಮಗಳಿಗೆ ಈ ರೀತಿ ಎಚ್ಚರಿಕೆ ನೀಡುವ ತಂದೆ ತಾಯಂದಿರು ಇರುತ್ತಾರೆ ಎಂದರೆ ನಂಬಲಿಕ್ಕೆ ಕಷ್ಟವಾಗುತ್ತದೆ. ಅವರ ಮಾತಿಗೆ ನೀನು ಕೂಡ ಬೆಲೆ ಕೊಡುತ್ತೀಯ ಎಂದರೆ ಇನ್ನೂ ಅಚ್ಚರಿಯಾಗುತ್ತದೆ. ಆಕಾಶ್, ಈ ಸ್ತ್ರೀ ಸಮಾನತೆ, ಮಹಿಳಾ ಸಬಲೀಕರಣ ಇದೆಲ್ಲ ಸರ್ಕಾರದ ಕಡತದಲ್ಲಿ ಧೂಳು ತಿನ್ನುತ್ತಾ ಬಿದ್ದುಕೊಂಡಿರುವುದಕ್ಕಾಗಿ ಮಾತ್ರವೇ. ವಾಸ್ತವದಲ್ಲಿ ಪರಿಸ್ಥಿತಿ ಬೇರೆಯೇ ಇದೆ. 4 ಗೋಡೆಯ ಮಧ್ಯೆ ನಡೆಯುತ್ತಿರುವುದೇ ಬೇರೆ. ಎಲ್ಲೋ ಅಲ್ಲಿ ಇಲ್ಲಿ ಕೆಲವರಿಗೆ ಸಮಾನತೆ, ಸ್ವಾತಂತ್ರ್ಯ ಎನ್ನುವುದು ಇನ್ನೂ ಸಿಕ್ಕಿಯೇ ಇಲ್ಲ ಎನ್ನುವುದು ಕಟುವಾಸ್ತವ. ಅಂಥವರಲ್ಲಿ ನಾನು ಒಬ್ಬಳು ಎನ್ನಲು ದುಃಖವಾಗುತ್ತದೆ. ನನ್ನ ಶ್ರೀಮಂತ ತಂದೆ ತಾಯಿಗಳಿಗೆ ನಾನು ಒಬ್ಬಳೇ ಮಗಳು. ಅವರಿಗೆ ನೋವು ಕೊಟ್ಟು ನಾನು ಮಾತ್ರ ಸುಖದಿಂದ ಇರಲು ಯಾವತ್ತೂ ಬಯಸುವುದಿಲ್ಲ. ನಿನಗೆ ನಾನು ಬೇಕೆಂದಿದ್ದರೆ ನನ್ನ ತಂದೆ ತಾಯಿಯರನ್ನು ಒಪ್ಪಿಸಿ ನೀನು ನನ್ನ ಮದುವೆಯಾಗಬೇಕು. ಇದೇ ನಿನ್ನ ಪ್ರೀತಿಗೆ ಒಂದು ಅಗ್ನಿ ಪರೀಕ್ಷೆ ಎಂದೇ ನೀನು ತಿಳಿದುಕೊಳ್ಳಬಹುದು. ನಿನ್ನ ಪ್ರೀತಿಗೆ ಅದೆಷ್ಟು ತಾಕತ್ತಿದೆ ಎನ್ನುವುದನ್ನು ತೋರಿಸಿಕೊಟ್ಟು ಎಲ್ಲರ ಮನಸ್ಸನ್ನು ಗೆದ್ದು ನನ್ನ ಮದುವೆಯಾದರೆ ಅದಕ್ಕಿಂತ ಸಂತೋಷ ನನಗೆ ಇನ್ನೇನಿದೆ? ಲಾಸ್ಯ, ಆಯಿತು, ನಿನ್ನ ಈ ಅಗ್ನಿ ಪರೀಕ್ಷೆಗೆ ನಾನು ಸಿದ್ಧನಾಗಿಯೇ ಇರುವೆ. ಆದರೆ ಈ ನನ್ನ ಸಾಹಸಕ್ಕೆ ನಿನ್ನ ಸಹಕಾರ ನನಗೆ ಬೇಕಾಗುತ್ತದೆ. ಆಕಾಶ್ ಏನೋ ಒಂದು ಸಾಹಸ ಕಾರ್ಯಕ್ಕೆ ಮುಂದಾಗಿರುವಂತೆ ಕಾಣುತ್ತದೆ. ಅದೇನೆಂದು ನನಗೂ ಹೇಳಬಾರದೆ? ಲಾಸ್ಯ, ನಿನ್ನ ತಂದೆ ತಾಯಂದಿರ ಮನ ಗೆಲ್ಲಲು ನನಗಿರುವ ದಾರಿ ಎಂದರೆ ನಾನು ನಿನ್ನ ಮನೆಯಲ್ಲಿಯೇ ಬಂದು ಉಳಿದುಕೊಳ್ಳುವುದು. ಆಕಾಶ್, ಏನು ಹೇಳುತ್ತಿರುವೆ ನೀನು? ನನ್ನ ಮನೆಯಲ್ಲಿ ನೀನು ಉಳಿದುಕೊಳ್ಳಲು ಹೇಗೆ ಸಾಧ್ಯ? ಲಾಸ್ಯ, ನಿನ್ನ ಮನೆಯ ಔಟ್ ಹೌಸ್ ಬಾಡಿಗೆಗೆ ಕೊಡುವುದು ಇದೆಯೆಂದು ನೀನೇ ಯಾವಾಗಲೂ ಹೇಳಿದ ನೆನಪು. ನಾನೇ ಯಾಕೆ ಆ ಔಟ್ ಹೌಸ್ಗೆ ಬಾಡಿಗೆಗೆ ಬರಬಾರದು ಎಂದು ಆಲೋಚಿಸುತ್ತಿರುವೆ. ಆಕಾಶ್, ಆದರೆ ನಾವು ಆ ಔಟ್ ಹೌಸನ್ನು ಬಾಡಿಗೆಗೆ ಕೊಡುವುದು ಕುಟುಂಬಸ್ಥರಿಗೆ ಮಾತ್ರ, ಮದುವೆಯಾದವರಿಗೆ ಮಾತ್ರ. ನನ್ನ ತಂದೆ ತಾಯಿ ಬ್ರಹ್ಮಚಾರಿಗಳಿಗೆ ಬಾಡಿಗೆಗೆ ಕೊಡಲು ಒಪ್ಪುವುದಿಲ್ಲ. ನಾನು ನನ್ನ ತಾಯಿ ತಂಗಿಯನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಬರುತ್ತೇನೆ. ಕುಟುಂಬಸ್ಥರು ಎಂದರೆ ಮದುವೆಯಾದವರು ಮಾತ್ರವಲ್ಲ, ತಾಯಿ ತಂಗಿಯ ಜೊತೆಯಲ್ಲಿ ಇರುವವರು ಕೂಡ ಕುಟುಂಬಸ್ಥರೇ ಎಂದು ಕರೆಯಿಸಿಕೊಳ್ಳಬಹುದಲ್ಲವೇ? ಹೀಗೆ ನಾನು ನನ್ನ ತಂಗಿ ತಾಯಿಯರ ಜೊತೆಯಲ್ಲಿಯೇ ಇದ್ದುಕೊಂಡು ನಿನ್ನ ತಂದೆ ತಾಯಿಯರ ಮನಸ್ಸನ್ನು ಗೆಲ್ಲಲು ಪ್ರಯತ್ನ ಮಾಡುತ್ತೇನೆ. ಆಕಾಶ್, ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತಿರುವವನು ಎಂದು ನನ್ನ ತಂದೆ ತಾಯಂದಿರಿಗೆ ತಿಳಿದೇ ತಿಳಿಯುತ್ತದೆ. ಆಗ ನಿನ್ನನ್ನು ಒದ್ದು ಹೊರಗೆ ಹಾಕುತ್ತಾರೆ. ಆಗ ಏನು ಮಾಡುತ್ತೀಯ? ಲಾಸ್ಯ, ಅದಕ್ಕೆ ನಾನು ನಿನ್ನ ಸಹಕಾರ ಈ ವಿಷಯದಲ್ಲಿ ಬೇಕು ಎಂದು ಹೇಳುತ್ತಿರುವುದು. ನಾವಿಬ್ಬರು ಪ್ರೀತಿಸುತ್ತಿರುವವರು ಎಂದು ನಿನ್ನ ತಂದೆ ತಾಯಿಗಳಿಗೆ ಗೊತ್ತಾಗಲೇಬಾರದು. ಆ ರೀತಿ ನಾವಿಬ್ಬರೂ ನಡೆದುಕೊಳ್ಳಬೇಕು. ಇದಕ್ಕೆ ನೀನು ಸಹಕಾರ ಕೊಡಬೇಕು ಎಂದು ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತಿರುವುದು. ಆಕಾಶ್, ಆದರೆ ನಮ್ಮ ಮನೆಯ ಔಟ್ ಹೌಸನ್ನು ನನ್ನ ತಂದೆ ನಿನಗೆ ಕೊಡುತ್ತಾರೆ ಎನ್ನುವ ಭರವಸೆಯನ್ನು ನಾನು ನೀಡಲಾರೆ. ನಿನಗೆ ಕೊಡುವಂತೆ ನಾನಂತೂ ಶಿಫಾರಸು ಮಾಡಲು ಬರುವುದಿಲ್ಲ. ಇದರಿಂದ ತಂದೆಯವರಿಗೆ ನನ್ನ ಮೇಲೆಯೇ ಅನುಮಾನ ಬರುವ ಸಾಧ್ಯತೆ ಇದೆ. ಲಾಸ್ಯ, ನೀನು ಹೇಳುತ್ತಿರುವುದು ನಿಜವೇ. ನಿನ್ನ ತಂದೆಯವರಿಗೆ ಅನುಮಾನ ಬಾರದಂತೆ ನಾವಿಬ್ಬರೂ ನಡೆದುಕೊಳ್ಳಬೇಕು.
ನಾನಿದಕ್ಕೆ ಬೇರೆದೇ ಆದ ವಿಧಾನ ಅನುಸರಿಸಬೇಕೆಂದಿದ್ದೇನೆ. ಬಾಡಿಗೆ ಕೊಡಿಸುವ ಬ್ರೋಕರ್ ಸಹಾಯದಿಂದ ನಿಮ್ಮ ಮನೆಯ ಔಟ್ ಹೌಸನ್ನು ಬಾಡಿಗೆಗೆ ಪಡೆದುಕೊಳ್ಳಬೇಕೆಂದಿದ್ದೇನೆ. ಆತನಿಗೆ ಒಂದಿಷ್ಟು ಹಣ ಜಾಸ್ತಿ ಕೊಟ್ಟರೆ ಆತ ನನ್ನನ್ನು ಹಾಡಿ ಹೊಗಳಿ ನಿನ್ನ ತಂದೆಯವರು ಒಪ್ಪಿಕೊಳ್ಳುವಂತೆ ಮಾಡುತ್ತಾನೆ. ಆತ ಈ ವೃತ್ತಿಯಲ್ಲಿ ಚೆನ್ನಾಗಿ ಪಳಗಿರುತ್ತಾನೆ ಎಂದು ನನಗೆ ಗೊತ್ತಿದೆ. ಆಕಾಶ್, ಅಂತೂ ನೀನು ಒಂದು ಖತರ್ನಾಕ್ ಉಪಾಯವನ್ನೇ ಮಾಡುತ್ತಿರುವೆ ಎಂದಾಯಿತು. ಆದರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯಸಾಧ್ಯವೋ ಎಂದು ನಾನು ನೋಡಬೇಕು. ನಾನು ಪ್ರೀತಿಸುತ್ತಿರುವವನ ಜೊತೆ ಆತ ನನ್ನ ಮನೆಯ ಬಾಡಿಗೆದಾರನಂತೆ ಇರಲು ನನ್ನಿಂದ ಸಾಧ್ಯವೇ ಎನ್ನುವುದು ಈಗ ನನ್ನ ಮುಂದಿರುವ ಸಮಸ್ಯೆ. ಲಾಸ್ಯ, ನೀನು ಹಾಗೆ ನಡೆದುಕೊಳ್ಳುವುದು ಅನಿವಾರ್ಯ. ನೀನು ಹೇಳಿದ ಹಾಗೆ ನಾವಿಬ್ಬರು ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲಲೇಬೇಕು. ಆಗ ಮಾತ್ರ ನಮ್ಮಿಬ್ಬರ ಪ್ರೀತಿ ಗೆದ್ದು ನಾವಿಬ್ಬರು ಮದುವೆಯಾಗಲು ಸಾಧ್ಯ. ನಾನು ನಿನ್ನ ತಂದೆ ತಾಯಂದಿರ ಮನಗೆದ್ದ ಮೇಲೆ ಅವರೇ ನನ್ನನ್ನು ತಮ್ಮ ಅಳಿಯನನ್ನಾಗಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಬೇಕು. ಹಾಗೆ ನನ್ನ ನಡೆ ನುಡಿ ಇರಬೇಕು. ನೀನು ಕೂಡ ನಾನು ನಿನಗೆ ಅಪರಿಚಿತ ಎನ್ನುವ ಹಾಗೆ ನಡೆದುಕೊಳ್ಳಬೇಕು. ನಿನ್ನ ನಡೆ ನುಡಿ ವರ್ತನೆ ಕೂಡ ಹಾಗೆಯೇ ಇರಬೇಕು. ಆಯಿತು, ಹಾಗೆಯೇ ಆಗಲಿ. ನನ್ನ ಕಡೆಯಿಂದ ನಿನಗೆ ಎಲ್ಲ ರೀತಿಯ ಸಹಕಾರ ಸಿಗುತ್ತದೆ ಎನ್ನುವ ಭರವಸೆಯನ್ನು ನಾನು ನೀಡುವೆ. ನಿನ್ನ ಈ ಸಾಹಸ ಕಾರ್ಯಕ್ಕೆ ಯಶಸ್ಸು ಸಿಗಲಿ ಎಂದು ಹಾರೈಸುವೆ ಎಂದು ಹೇಳಿ ಲಾಸ್ಯ ಆಕಾಶ್ನಿಂದ ಬೀಳ್ಕೊಂಡು ತನ್ನ ಮನೆಯತ್ತ ನಡೆದಳು. ಆಕಾಶ್ ಲಾಸ್ಯ ಮನೆಯ ಮುಂದೆ ಇರುವ ಔಟ್ ಹೌಸನ್ನು ಬಾಡಿಗೆ ಪಡೆಯಲೋಸ್ಕರ ಆಕೆಯ ಮನೆಯ ಸಮೀಪ ಇರುವ ಬ್ರೋಕರ್ನನ್ನು ಪತ್ತೆ ಮಾಡಿ ಆತನ ಜೊತೆ ಮಾತುಕತೆ ನಡೆಸಿದ. ಕೇಳಿದಷ್ಟು ಹಣ ನೀಡಲು ಆಕಾಶ್ ಸಿದ್ಧನಾಗಿರುವುದನ್ನು ತಿಳಿದ ಬ್ರೋಕರ್ ಜಯರಾಮ್, ಆಕಾಶ್, ಮುಂದಿನ ಎಲ್ಲ ಕೆಲಸ ನಾನು ನಿನಗೆ ಮಾಡಿಕೊಡುತ್ತೇನೆ, ನೀನು ನಿಶ್ಚಿಂತೆಯಿಂದಿರಬಹುದು ಎಂದು ಭರವಸೆ ನೀಡಿದ. ಲಾಸ್ಯ ಮತ್ತು ಆಕಾಶ್ ಇಬ್ಬರು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು. ಒಂದೇ ಕಡೆ ಕೆಲಸ ಮಾಡುವ ಅವರಿಬ್ಬರ ಮಧ್ಯೆ ಪ್ರೀತಿ ಅಂಕುರವಾಗಲು ಹೆಚ್ಚಿನ ಸಮಯವೇನೂ ಬೇಕಾಗಿರಲಿಲ್ಲ. ಸಮಾನ ಮನಸ್ಕರ ನಡುವೆ ಪ್ರೀತಿ ಉಂಟಾಗುವುದು ಸಹಜವೇ. ಆದ್ದರಿಂದ ಲಾಸ್ಯ ಆಕಾಶ ಮಧ್ಯೆ ಪ್ರೀತಿ ಬೆಳೆದು ಹೆಮ್ಮರವಾಗಿತ್ತು. ಪ್ರೀತಿಯ ಮರದಿಂದ ಫಲ ದೊರೆಯುವ ಮೊದಲೇ ಮದುವೆಯಾಗಿ ಬಿಡಬೇಕೆಂದು ಅವರಿಬ್ಬರೂ ನಿರ್ಧರಿಸಿದ್ದರು. ಆದರೆ ಪ್ರೀತಿ ಮಾಡಲು ಆರಂಭಿಸಿ 3 ವರ್ಷವಾದರೂ ಲಾಸ್ಯಾಗೆ ತನ್ನ ಪ್ರೀತಿಯ ವಿಷಯವನ್ನು ಮನೆಯಲ್ಲಿ ಹೇಳಿಕೊಳ್ಳಲು ಹೆದರಿಕೆ. ಯಾಕೆಂದರೆ ಆಕೆಯ ತಂದೆ ಆದಿತ್ಯರಾವ್ ಆಗರ್ಭ ಶ್ರೀಮಂತ, ಕೋಟ್ಯಾಧಿಪತಿ. ಆಕಾಶ್ ಬಡ ಕುಟುಂಬದಿಂದ ಕಷ್ಟಪಟ್ಟು ಹೋದೆ ಮುಂದೆ ಬಂದವ. ಆಕಾಶ್ನನ್ನು ಎಂದಿಗೂ ತನ್ನ ಅಳಿಯನನ್ನಾಗಿ ಮಾಡಿಕೊಳ್ಳುವುದಿಲ್ಲ ಎನ್ನುವ ಅಂಜಿಕೆಯಿಂದಲೇ ಲಾಸ್ಯ ತನ್ನ ಆಕಾಶ್ನ ಪ್ರೀತಿಯ ವಿಷಯವನ್ನು ತಂದೆಯ ಬಳಿ ಹೇಳಲು ಹೆದರಿಕೊಂಡು ಸುಮ್ಮನೆ ಇದ್ದಳು. ತಂದೆ ತಾಯಂದಿರನ್ನು ಎದುರು ಹಾಕಿಕೊಂಡು ಅವರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗಿ ಅವರಿಗೆ ನೋವು ಉಂಟು ಮಾಡುವ ಬಯಕೆ ಲಾಸ್ಯಾಗೆ ಇರಲಿಲ್ಲ. ಈ ವಿಷಯವನ್ನೇ ಆಕಾಶ್ನ ಬಳಿ ಹೇಳಿಕೊಂಡಾಗ ಇನ್ನೂ ಸುಮ್ಮನೆ ಇದ್ದರೆ ಲಾಸ್ಯ ತನ್ನ ಕೈತಪ್ಪಿ ಹೋಗುವ ಸಾಧ್ಯತೆ ಇದೆ ಎಂದು ತಿಳಿದ ಆಕಾಶ್ ಲಾಸ್ಯಾಳ ಜೊತೆ ಚರ್ಚಿಸಿ ಆಕೆಯ ಮನೆಯ ಔಟ್ ಹೌಸ್ ಅನ್ನು ಬಾಡಿಗೆಗೆ ಪಡೆದುಕೊಂಡು ಆಕೆಯ ತಂದೆ ತಾಯಿಯ ಮನ ಗೆದ್ದು ಅಳಿಯನಾಗಲು ನಿರ್ಧರಿಸಿ ಈ ರೀತಿಯ ಉಪಾಯ ಹೂಡಿದ. ಬ್ರೋಕರ್ ಜಯರಾಮ್ ಆದಿತ್ಯರಾವ್ ಬಳಿ ಬಂದು, ಸರ್, ನೀವು ಹೇಳಿದಂತೆ ಒಳ್ಳೆಯ ಬಾಡಿಗೆದಾರರನ್ನು ಹುಡುಕಿಕೊಂಡು ಬಂದಿದ್ದೇನೆ. ಆಕಾಶ್ ಅಂತ ಆತನ ಹೆಸರು. ನಿಮ್ಮದೇ ಜಾತಿಯ ಹುಡುಗ, ಶುದ್ಧ ಶಾಕಾಹಾರಿ. ಮೊಟ್ಟೆಯನ್ನು ಕೂಡ ಇನ್ನೂ ನೋಡಿಯೇ ಇಲ್ಲವಂತೆ. ಕೋಳಿ ಮೊದಲು ಮೊಟ್ಟೆ ಮೊದಲು ಎನ್ನುವುದು ಕೂಡ ಆತನಿಗೆ ತಿಳಿದಿಲ್ಲವಂತೆ. ಬಂಗಾರದಂತಹ ಹುಡುಗ. ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಈ ಪ್ರೀತಿ ಪ್ರೇಮ ಎನ್ನುವುದರಿಂದ ಆತ ಬಹಳಷ್ಟು ದೂರ. ಪ್ರೀತಿ ಎಂದರೆ ಏನು ಎಂದು ಕೂಡ ಅರಿಯದ ಹಳ್ಳಿಯ ಮುಗ್ಧ ಹುಡುಗ. ಬಾಡಿಗೆ ನೀವು ಹೇಳಿದಷ್ಟು ಕೊಡಲು ಸಿದ್ಧನಾಗಿದ್ದಾನೆ. ಅಂತಾರಾಷ್ಟ್ರೀಯ ಸಾಫ್ಟ್ವೇರ್ ಕಂಪನಿಯಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅಡ್ವಾನ್ಸ್ ಕೂಡ ನೀವು ಕೇಳಿದಷ್ಟು ಕೊಡಲು ಸಿದ್ಧನಾಗಿದ್ದಾನೆ. ಆತನಿಗೆ ಬೇಕಾಗಿರುವುದು ಇಂಡಿಪೆಂಡೆಂಟ್ ಆಗಿರುವ ಮನೆಯಂತೆ. ನಿಮಗೆ ಎಲ್ಲ ರೀತಿಯಿಂದಲೂ ಒಪ್ಪಿಗೆಯಾಗುವ ಮನುಷ್ಯನೆಂದು ನಾನು ಭರವಸೆ ಕೊಡುತ್ತೇನೆ ಎಂದು ಹೇಳಲು, ಅದೆಲ್ಲ ಸರಿ, ಆದರೆ ಜಯರಾಮ್, ನಾನು ಬ್ರಹ್ಮಚಾರಿಗಳಿಗೆ ಮನೆಯನ್ನು ಬಾಡಿಗೆಗೆ ಕೊಡುವುದಿಲ್ಲ ಎಂದು ನಿನಗೆ ಮೊದಲೇ ಹೇಳಿರಲಿಲ್ಲವೇ
ಎಂದು ಆದಿತ್ಯರಾವ್ ಕೇಳಲು, ಸರ್, ಆಕಾಶ್ ಒಂಟಿ ಬ್ರಹ್ಮಚಾರಿಯಲ್ಲ. ಅವನ ಜೊತೆ ತಾಯಿ ತಂಗಿಯರು ಕೂಡ ಇರುತ್ತಾರೆ. ಅದಲ್ಲದೆ ಆತ ಶ್ರೀರಾಮಚಂದ್ರನ ವಂಶದವನೆಂದು ಕಾಣುತ್ತದೆ. ಹುಡುಗಿಯರ ಹೆಸರು ಕೇಳಿದರೆ ಆತನಿಗೆ ಆಗುವುದಿಲ್ಲ. ಆತನ ಈ ವಿಷಯದಲ್ಲಿ ನಾನು ನಿಮಗೆ 100% ಭರವಸೆ ಕೊಡಬಲ್ಲೆ. ನೀವೇನು ಚಿಂತಿಸಬೇಕಾದ ಅಗತ್ಯವಿಲ್ಲ. ನೋಡೋಣ, ಮೊದಲು ಆತನನ್ನು ಕರೆದುಕೊಂಡು ಬಂದು ನಮ್ಮ ಔಟ್ ಹೌಸ್ ಮನೆ ತೋರಿಸು. ಆತನಿಗೆ ಒಪ್ಪಿಗೆಯಾದ ಮೇಲೆ ಮುಂದಿನ ಮಾತುಕತೆ. ನಿಮಗೇನು, ನಿಮಗೆ ನಿಮ್ಮ ಕಮಿಷನ್ ಕೊಟ್ಟರೆ ಎಲ್ಲರೂ ನಿಮಗೆ ಒಳ್ಳೆಯವರಾಗಿಯೇ ಕಾಣುತ್ತಾರೆ. ಆತ ಎಂಥವನೆಂದು ನಾನು ಖುದ್ದಾಗಿ ನೋಡಬೇಕಾಗುತ್ತದೆ ಎಂದು ಆದಿತ್ಯರಾವ್ ಹೇಳಿ ಜಯರಾಮ್ನನ್ನು ಕಳುಹಿಸಿಕೊಟ್ಟರು. ಜಯರಾಮ್ ಕೂಡಲೇ ಆಕಾಶ್ನನ್ನು ಆದಿತ್ಯರಾವ್ ಮನೆಗೆ ಕರೆದುಕೊಂಡು ಬಂದೇ ಬಿಟ್ಟ. ಆಕಾಶ್ ಮನೆಗೆ ಬರುವ ವಿಷಯ ತಿಳಿದ ಲಾಸ್ಯ ಮನೆಯಿಂದ ಹೊರಗೆ ಎಲ್ಲಿಯೂ ಕಾಣಿಸಿಕೊಳ್ಳಲೇ ಇಲ್ಲ. ಮನೆಯ ಒಳಗೆ ತನ್ನ ರೂಮಿನ ಕಿಟಕಿಯ ಮೂಲಕವೇ ಹೊರಗೆ ನಡೆಯುವ ವಿದ್ಯಮಾನಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸತೊಡಗಿದಳು. ಆದಿತ್ಯರಾವ್ ಆಕಾಶ್ನನ್ನು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಾ ದೃಷ್ಟಿಯಿಂದಲೇ ನೋಡಿ, ಈಗ ನಮ್ಮ ಮನೆಯ ಬಾಡಿಗೆಗೆ ನೀನೊಬ್ಬನೇ ಬರುತ್ತೀಯೋ ಅಥವಾ ನಿನ್ನ ತಾಯಿ ತಂಗಿ ಕೂಡ ಬರುತ್ತಾರೆಯೋ ಎಂದು ಅನುಮಾನದಿಂದಲೇ ಕೇಳಿದರು. ಸರ್, ನಾವೆಲ್ಲ ಒಟ್ಟಾಗಿಯೇ ಬಾಡಿಗೆಗೆ ಬರುವುದು. ಅವರು ಸದಾ ನನ್ನ ಜೊತೆಯೇ ಇರುತ್ತಾರೆ. ಆಕಾಶ್, ಆಗಾಗ ವೀಕೆಂಡ್ ಎಂದು ಹೇಳಿ ಪಾರ್ಟಿ ಮಾಡುವ ಅಭ್ಯಾಸವೇನಾದರೂ ಇದೆಯೋ? ಸರ್, ನಾನು ಪಾರ್ಟಿ ಮಾಡುವುದೇ? ನಾನೇನಾದರೂ ಪಾರ್ಟಿ ಮಾಡಿದರೆ ನನ್ನ ತಂದೆ ನನ್ನ ಶರೀರದ ಪಾಟುಗಳನ್ನೇ ಒಂದೊಂದಾಗಿ ಕಳಚಿ ಹಾಕಿಬಿಡುತ್ತಾರೆ. ನಾನು ದೇವಸ್ಥಾನದ ತೀರ್ಥ ಬಿಟ್ಟು ಇದುವರೆಗೂ ಬೇರೆ ಯಾವ ತೀರ್ಥವನ್ನೂ ಕುಡಿದೇ ಇಲ್ಲ. ನಾವು ಅಪ್ಪಟ ಪುರೋಹಿತ ವರ್ಗಕ್ಕೆ ಸೇರಿದವರು. ನಮ್ಮದೇನಿದ್ದರೂ ಶುದ್ಧ ಶಾಕಾಹಾರಿ ಆಹಾರ. ಬೀಟ್ರೂಟ್ ಕೆಂಪಗೆ ರಕ್ತದ ಹಾಗೆ ಕಾಣುತ್ತದೆ ಎಂದು ನಾವು ಬೀಟ್ರೂಟನ್ನೇ ತಿನ್ನುವುದಿಲ್ಲವೆಂದ ಮೇಲೆ ನೀವೇ ತಿಳಿದುಕೊಳ್ಳಿ. ನಾನು ಎಂತಹ ನಿಯಮನಿಷ್ಠೆ ಆಚರಿಸಿಕೊಂಡು ಬಂದವರೆಂದು. ದೇವರಿಗೆ ನೈವೇದ್ಯ ನೀಡದ ಹೊರತು ಒಂದು ಹನಿ ನೀರು ಕೂಡ ಸೇವಿಸುವುದಿಲ್ಲ ನಾವು. ಒಳ್ಳೆಯದೇ ಆಯಿತು, ನನಗೂ ಅಂಥವರೇ ಬೇಕಾಗಿತ್ತು. ನಮಗೂ ಈ ನಿಯಮ, ನಿಷ್ಠೆ, ಸಂಪ್ರದಾಯ, ಆಚರಣೆ ಎಂದರೆ ತುಂಬ ಇಷ್ಟ. ಮತ್ತೆ ಆಕಾಶ್, ನಿನಗೆ ಏನಾದರೂ ಸ್ನೇಹಿತರು, ಗರ್ಲ್ ಫ್ರೆಂಡ್ ಎಂದು ಹೇಳಿ ಯಾರಾದರೂ ಇರುವರೋ ಹೀಗೆ? ಸರ್, ನಾನು ಎಷ್ಟೆಲ್ಲ ಹೇಳಿದ ಮೇಲೆಯೂ ನೀವು ಹೀಗೆ ಕೇಳುತ್ತಿರುವಿರಲ್ಲ. ನನಗೆ ಹುಡುಗಿಯರ ನೆರಳು ಕಂಡರೆ ಆಗುವುದಿಲ್ಲ. ಇನ್ನೆಲ್ಲಿ ಗರ್ಲ್ ಫ್ರೆಂಡ್ ಇರಲು ಸಾಧ್ಯ? ಎಲ್ಲರೂ ಬರುವಾಗ ಸಂಭಾವಿತರಂತೆ ಬರುತ್ತಾರೆ. ಬಂದು ಉಳಿದುಕೊಂಡ ಮೇಲೆ ತಮ್ಮ ಬಾಲ ಬಿಚ್ಚಲು ಶುರು ಮಾಡಿಬಿಡುತ್ತಾರೆ. ನೀನೇನು ಮಾಡುತ್ತೀಯೋ ನೋಡೋಣ. ನಮ್ಮ ಜಯರಾಮ್ ಮಾತಿನ ಮೇಲೆ ಭರವಸೆ ಇಟ್ಟು ನಿನಗೆ ನಮ್ಮ ಔಟ್ ಹೌಸ್ ಬಾಡಿಗೆಗೆ ಕೊಡುತ್ತಿದ್ದೇನೆ. ನೀನು ಎಲ್ಲಿಯಾದರೂ ದುರ್ವರ್ತನೆ ತೋರಿದೆಯೋ ಆಗ ನಿನಗೆ ಅಡ್ವಾನ್ಸ್ ಹಣವು ಮರಳಿ ದೊರೆಯುವುದಿಲ್ಲ. ಇಷ್ಟೇ ಅಲ್ಲ, ಪೊಲೀಸ್ ಮೆಟ್ಟಲು ಕೂಡ ಹತ್ತಬೇಕಾಗಿ ಬರಬಹುದು. ಎಚ್ಚರಿಕೆ. ಸರ್, ನಾನಂತವನಲ್ಲ, ನೀವೇ ನೋಡುವಿರಂತೆ. ನನ್ನ ಗುಣ ಸ್ವಭಾವ ತಿಳಿದ ನಂತರ ನಾನೇ ಮನೆ ಬಿಟ್ಟು ಹೋಗುತ್ತೇನೆ ಎಂದರೋ ನೀವೇ ಬೇಡ ಎನ್ನುತ್ತೀರಿ. ಅಂತಹ ಸ್ವಭಾವ ನನ್ನದು. ಸರಿ, ಯಾವುದಕ್ಕೂ ಅಗ್ರಿಮೆಂಟ್ ಮಾಡಿಕೊಳ್ಳುವುದು ಒಳ್ಳೆಯದು. ಮೊದಲು 11 ತಿಂಗಳಿಗೆ ಮಾಡಿಕೊಳ್ಳೋಣ. ನನಗೆ ಒಪ್ಪಿಗೆಯಾದರೆ ಮುಂದುವರಿಸುತ್ತೇನೆ. ಸರ್, ನಿಮ್ಮ ವಿಶ್ವಾಸ ಗಳಿಸಿಕೊಳ್ಳಲು ಈ 11 ತಿಂಗಳು ನನಗೆ ಬೇಕಾದಷ್ಟು ಆಯಿತು. ಈ 11 ತಿಂಗಳು ಕಳೆದರೆ ಬೇಕಾದರೆ ಮದುವೆ ಕೂಡ ಆಗಬಹುದು ನಾನು. ಆಕಾಶ್, ಯಾರ ಮದುವೆ? ಏನು ಹೇಳುತ್ತಿರುವೆ ನೀನು? ಸರ್, ನಾನು ಏನು ಹೇಳಲು ಹೊರಟಿರುವೆನೆಂದರೆ 11 ತಿಂಗಳ ನಂತರ ನನ್ನ ತಾಯಿ ಮತ್ತು ತಂಗಿ ಏನಾದರೂ ಮನೆಗೆ ಹೋಗಬೇಕು ಎಂದು ಹೇಳಿದರೆ ಅಷ್ಟರಲ್ಲಿ ನನ್ನ ಮದುವೆಯಾಗಿ ಹೋಗುತ್ತದೆ ಎಂದು ನಾನು ಹೇಳುತ್ತಿರುವುದು. ಆಕಾಶ್, ಹಾಗಾದರೆ ಮನೆಯವರು ನಿನಗೆ ಹುಡುಗಿಯನ್ನು ಎಲ್ಲಿಯಾದರೂ ನೋಡಿರುವರೋ ಹೇಗೆ? ಹಾಗೇನೂ ಇಲ್ಲ. ನಾನು ಮದುವೆಯಾಗುತ್ತೇನೆ ಎಂದು ಹೇಳಿದರೆ ಸಾಕು, ನಾಳೆಯೇ ಮದುವೆ ಮಾಡಲು ಮನೆಯವರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಆದರೆ ನಾನು ಮಾತ್ರ ಶಾಸ್ತ್ರ ಸಂಪ್ರದಾಯ ತಿಳಿದಿರುವ, ನನ್ನನ್ನು ಅನುಸರಿಸಿಕೊಂಡು ಹೋಗುವ ಹುಡುಗಿ ಸಿಗುವವರೆಗೂ ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದೇನೆ. ಆಕಾಶ್, ನೀನು ಹೇಳುತ್ತಿರುವುದು ನಿಜ. ಸಾಫ್ಟ್ವೇರ್ ಇಂಜಿನಿಯರ್ ಆದ ತಕ್ಷಣ ನಮ್ಮ ಶಾಸ್ತ್ರ ಸಂಪ್ರದಾಯ ಬಿಡಬೇಕೆಂದೇನೂ ಇಲ್ಲ. ನಿನ್ನ ಮಾತೇನೋ ಮೆಚ್ಚುವ ಹಾಗೆ ಇದೆ. ನುಡಿದಂತೆ ನಡೆಯೂ ಇದೆಯೋ ಎಂದು ನೀನು ಇಲ್ಲಿಗೆ ಬಂದ ಮೇಲೆಯೇ ತಿಳಿಯುತ್ತದೆ. ಹೇಗಿದ್ದರೂ ನಾಳೆ 1ನೇ ತಾರೀಕು
ನೀನು ನಾಳೆಯಿಂದಲೇ ನಮ್ಮ ಔಟ್ ಹೌಸ್ಗೆ ಬಂದು ಉಳಿಯಬಹುದು ಎಂದು ಆದಿತ್ಯರಾವ್ ಹೇಳಲು, ಹಾಗೆಯೇ ಆಗಲಿ, ನಾಳೆಗೆ ನಾನು ಬರುತ್ತೇನೆ ಎಂದು ಹೇಳಿ ಆಕಾಶ್ ಆದಿತ್ಯರಾವ್ ಮನೆಯಿಂದ ಮರಳಿ ತನ್ನ ಹಳೆಯ ಬಾಡಿಗೆ ಮನೆಯ ಬ್ರೋಕರ್ ಜಯರಾಮ್ ಜೊತೆ ಬಂದು ತಲುಪಿದ. ಆದಿತ್ಯರಾವ್ ತನ್ನನ್ನು ಮನೆಗೆ ಕರೆಯುತ್ತಾರೆ ಎನ್ನುವ ಆಕಾಶ್ನ ನಿರೀಕ್ಷೆ ಸುಳ್ಳಾಗಿ ಹೋಯಿತು. ಲಾಸ್ಯಾಳನ್ನು ನೋಡಲು ಸಾಧ್ಯವಾಗಲೇ ಇಲ್ಲ ಎಂದು ಆಕಾಶ್ ನಿರಾಶನಾದ. ಆದರೆ ಆತ ಮರಳಿ ಬರುವಾಗ ಲಾಸ್ಯ ತನ್ನ ರೂಮಿನ ಕಿಟಕಿಯಿಂದ ಸಿಗ್ನಲ್ ಮಾಡಿರುವುದನ್ನು ಆಕಾಶ್ ಕಂಡರೂ ಕಾಣದಂತೆ ನಟಿಸಿದ್ದ. ಹೀಗೆ ಆಕಾಶ್ ಅತಿ ಬುದ್ಧಿವಂತಿಕೆ, ಚಾಣಾಕ್ಷತನದಿಂದ ತನ್ನ ಪ್ರೀತಿಯ ಹುಡುಗಿ ಲಾಸ್ಯಾಳ ಮನೆಯ ಮುಂದಿರುವ ಔಟ್ ಹೌಸ್ಗೆ ತನ್ನ ತಂಗಿ ತಾಯಿಯ ಜೊತೆಗೆ ಬಾಡಿಗೆಗೆ ಬಂದ. ಆದಿತ್ಯರಾವ್ ಮತ್ತು ಆತನ ಮಡದಿ ಔಟ್ ಹೌಸಿಗೆ ಬಂದು ಆಕಾಶ್ ಮತ್ತು ಆತನ ತಾಯಿ ತಂಗಿಯ ಪರಿಚಯ ಮಾಡಿಕೊಂಡರು. ಲಾಸ್ಯ ಮಾತ್ರ ಔಟ್ ಹೌಸ್ ಕಡೆ ತಿರುಗಿಯೂ ನೋಡಲೇ ಇಲ್ಲ. ಆಕಾಶ್ ತಾಯಿ ಮತ್ತು ತಂಗಿ ಲಾಸ್ಯಾಗೆ ಶ್ರೀಮಂತರ ಮನೆಯ ಮಗಳೆಂದು ಕೊಬ್ಬು ಜಂಬ ಇರಬೇಕೆಂದು ತಿಳಿದುಕೊಂಡರು. ಆದರೆ ಲಾಸ್ಯ ಮಾತ್ರ ಆಕಾಶ್ನ ಸೂಚನೆಯ ಪ್ರಕಾರವೇ ಚೆನ್ನಾಗಿ ನಾಟಕವಾಡತೊಡಗಿದಳು. ಆಕಾಶ್ ತನ್ನ ಆಫೀಸ್ನಲ್ಲಿ ಕೂಡ ಲಾಸ್ಯ ಮನೆಯ ಔಟ್ ಹೌಸ್ ಬಾಡಿಗೆಗೆ ಹೋಗಿರುವ ವಿಷಯವನ್ನು ಗುಟ್ಟಾಗಿಯೇ ಇರಿಸಿದ. ದಿನ ಕಳೆದಂತೆ ಆಕಾಶ್ ತಾಯಿ ಲಾಸ್ಯಾಳ ತಾಯಿ ಅನುಪಮಾಳಿಗೆ ತುಂಬ ಆತ್ಮೀಯವಾಗುತ್ತಲೇ ಹೋದಳು. ಅನುಪಮಾಳಿಗೆ ಮನೆಯಲ್ಲೇ ಕುಳಿತು ಬೇಸರವಾದಾಗೆಲ್ಲ ಬಂದು ಆಕಾಶ್ನ ತಾಯಿಯ ಜೊತೆ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಹೀಗೆ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗುತ್ತಾ ಎರಡೂ ಮನೆಯವರು ತುಂಬ ಹತ್ತಿರವಾದರು. ಆದರೆ ಆಕಾಶ್ ಮತ್ತು ಲಾಸ್ಯ ಮಾತ್ರ ತಮ್ಮ ನಡುವೆ ಯಾವಾಗಲೂ ಸಾಕಷ್ಟು ಅಂತರವನ್ನೇ ಕಾಯ್ದುಕೊಳ್ಳುತ್ತಿದ್ದರು. ಆಫೀಸಿನಲ್ಲಿ ಮಾತ್ರ ಮನೆಯಲ್ಲಿ ಸಾಧ್ಯವಾಗದೇ ಇರುವ ವಿಷಯವನ್ನೆಲ್ಲ ಮಾತನಾಡಿಕೊಂಡು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದರು. ಒಮ್ಮೆ ಆಕಾಶ್ ಅನಿವಾರ್ಯವಾಗಿ ಆದಿತ್ಯರಾವರ ಮನೆಗೆ ಹೋಗಲೇಬೇಕಾದ ಪ್ರಮೇಯ ಒದಗಿ ಬಂದಿತು. ಆಗ ಆದಿತ್ಯರಾವ್ ತಮ್ಮ ಮಗಳನ್ನು ಆಕಾಶ್ನಿಗೆ ಪರಿಚಯ ಮಾಡಿಕೊಡುವುದು ಅನಿವಾರ್ಯವಾಗಿ ಹೋಯಿತು. ಆಕಾಶ್, ಇವಳೇ ಲಾಸ್ಯ, ನನ್ನ ಏಕೈಕ ಸುಪುತ್ರಿ. ನಿನ್ನ ಹಾಗೆ ಇವಳು ಕೂಡ ಅಂತಾರಾಷ್ಟ್ರೀಯ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಹಾಗೆ ನೋಡಿದರೆ ಇವಳಿಗೆ ಕೆಲಸದ ಅನಿವಾರ್ಯತೆಯೇ ಇಲ್ಲ. ಆದರೂ ಅವಳ ಆಸೆಗೆ ತಣ್ಣೀರು ಎರಚಬಾರದೆಂದು ನಾವು ಅವಳು ನೌಕರಿ ಮಾಡಲು ಅಡ್ಡಿಪಡಿಸಲಿಲ್ಲ ಎಂದು ಆದಿತ್ಯರಾವ್ ತಮ್ಮ ಮಗಳನ್ನು ಪರಿಚಯ ಮಾಡಿಕೊಡಲು, ನಮಸ್ಕಾರ ಲಾಸ್ಯ ಮೇಡಮ್ ಎಂದು ಮೊದಲನೇ ಬಾರಿ ಅವಳನ್ನು ನೋಡಿರುವಂತೆ ಆಕಾಶ್ ಹೇಳಲು, ನಮಸ್ಕಾರ ಎಂದು ಲಾಸ್ಯ ಕೂಡ ಆತನ ನಾಟಕಕ್ಕೆ ತಕ್ಕಂತೆ ತಾನೂ ಕೂಡ ನಾಟಕೀಯವಾಗಿಯೇ ಪ್ರತಿ ನಮಸ್ಕಾರ ಹೇಳಿದಳು. ಆಮೇಲೆ ಆಕಾಶ್ ಆದಿತ್ಯರಾವ್ ಕಡೆ ತಿರುಗಿ, ಸರ್, ನಿಮ್ಮ ಮಗಳು ತುಂಬ ರಿಸರ್ವ್ ಎಂದು ಕಾಣುತ್ತದೆ. ಅಷ್ಟಾಗೆ ಎಲ್ಲಿಯೂ ಕಾಣಿಸಿಕೊಳ್ಳುವುದೇ ಇಲ್ಲ. ನಾನಂತೂ ಇದುವರೆಗೂ ಎಲ್ಲಿಯೂ ನಿಮ್ಮ ಮಗಳನ್ನು ನೋಡಿಯೇ ಇಲ್ಲ ಎಂದು ಆಕೆಯ ಕುರಿತು ತನಗೇನು ಗೊತ್ತೇ ಇಲ್ಲ ಎನ್ನುವಂತೆ ಹೇಳಿದ. ಆಕಾಶ್, ನಾವು ಅವಳನ್ನು ಬೆಳೆಸಿದ ರೀತಿಯೇ ಆಗಿದೆ. ಎಷ್ಟೆಂದರೂ ಅವಳು ಶ್ರೀಮಂತರ ಮನೆಯ ಮಗಳಲ್ಲವೇ? ಎಲ್ಲರ ಕಣ್ಣು ನಮ್ಮ ಲಾಸ್ಯಾಳ ಮೇಲೆಯೇ ಇರುತ್ತದೆ ಎನ್ನುವ ಭಯದಿಂದ ಆಕೆಯನ್ನು ತುಂಬ ಜನತದಿಂದ ಬೆಳೆಸಿದ್ದೇವೆ. ನಮ್ಮ ಅಂತಸ್ತಿಗೆ, ನಮ್ಮ ಶ್ರೀಮಂತಿಕೆಗೆ ತಕ್ಕನಾದ ವರನನ್ನೇ ಹುಡುಕಿ ಮದುವೆ ಮಾಡಬೇಕೆಂದು ನಿರ್ಧರಿಸಿದ್ದೇವೆ. ಸರ್, ನೀವು ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀರಿ. ಇಂದಿನ ಯುಗದಲ್ಲಿ ಶ್ರೀಮಂತಿಕೆಯೊಂದು ಇದ್ದರೆ ಉಳಿದೆಲ್ಲವೋ ಅದರ ಹಿಂದೆಯೇ ಬರುತ್ತದೆ. ಅದಕ್ಕೆ ಸರ್ವೇ ಗುಣ ಕಾಂಚನಂ ಆಶ್ರಯಂತಿ ಎನ್ನುವ ಹಾಗೆ ನಿಮ್ಮ ಮಗಳನ್ನು ಸುಖವಾಗಿ ನೋಡಿಕೊಳ್ಳಬೇಕೆಂದರೆ ಆತ ಶ್ರೀಮಂತನಾಗಲೇಬೇಕಾಗುತ್ತದೆ. ಆಕಾಶ್, ನೀನು ಎಂತಹ ಹುಡುಗಿಯನ್ನು ನಿನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿರುವೆ ಎಂದು ಆದಿತ್ಯರಾವ್ ಕುತೂಹಲದಿಂದಲೇ ಕೇಳಿದರು. ಸರ್, ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಎನ್ನುವ ಹಾಗೆ ನನ್ನ ಹಣೆಯಲ್ಲಿ ದೇವರು ಯಾರನ್ನು ಪತ್ನಿಯಾಗಿ ಬರೆದು ಕಳುಹಿಸಿರುವೆನೋ ಯಾರಿಗೆ ಗೊತ್ತು? ಆತನ ನಿಯಮ ಮೀರಿ ಇಲ್ಲಿ ಏನೂ ಸಾಗದು. ನಾವು ಅವಳೇ ಬೇಕು ಇವಳೇ ಬೇಕು ಎಂದು ಅಂದುಕೊಳ್ಳುವುದಷ್ಟೇ. ಆಮೇಲೆ ಯಾರನ್ನು ತಂದು ನಮಗೆ ಜೊತೆ ಮಾಡಿಬಿಡುತ್ತಾನೆ. ನಾವು ಅನಿವಾರ್ಯವಾಗಿ ಅವರ ಜೊತೆ ಹೊಂದಿಕೊಂಡು ಬಾಳ್ವೆ ಮಾಡಬೇಕಾಗುತ್ತದೆ ಎಂದು ಆಕಾಶ್ ವೇದಾಂತಿಯಂತೆ ಹೇಳಿದ. ಆಕಾಶ್, ನೀನು ಹೇಳುವುದು ಒಂದು ರೀತಿಯಿಂದ ನೋಡಿದರೆ ನಿಜವೇ ಎನ್ನಬಹುದು. ಎಲ್ಲರಿಗಿಂತಲೂ ಮಿಗಿಲಾದ ಶಕ್ತಿ ಹೊಂದಿದೆ ಎನ್ನುವುದಂತೂ ಸತ್ಯವಾದ ಮಾತು.
ನಿನಗೆ ನೀನು ಬಯಸಿದಂತಹ ಹುಡುಗಿಯೇ ಸಿಗಲಿ ಎಂದು ನಾನು ಹಾರೈಸುತ್ತೇನೆ. ಸರ್, ನಿಮ್ಮಂಥ ಹಿರಿಯರ ಆರೈಕೆ ಆಶೀರ್ವಾದ ಎಂದೂ ಸುಳ್ಳಾಗುವುದಿಲ್ಲ. ನನಗಿನ್ನು ಅನುಮತಿ ಕೊಟ್ಟರೆ ನನ್ನ ಮುಂದಿನ ಕೆಲಸದತ್ತ ಗಮನ ಹರಿಸಲು ಮನೆಗೆ ಹೋಗಬೇಕಾಗಿದೆ ಎಂದು ಹೇಳಿ ಔಟ್ ಹೌಸಿಗೆ ಮರಳಿದ. ಹಾಗೆ ಬರುವಾಗ ಯಾರಿಗೂ ತಿಳಿಯದಂತೆ ಲಾಸ್ಯಾಗೆ ಕಣ್ಣು ಹೊಡೆದು ಬಂದಿರುವುದನ್ನು ಮಾತ್ರ ಯಾರೂ ಗಮನಿಸಲೇ ಇಲ್ಲ. ಈಗ ಆಕಾಶ್ ಆದಿತ್ಯರವರವರ ಆಪ್ತ ವಲಯದಲ್ಲಿ ಓರ್ವನಾಗಿ ಪರಿಗಣಿಸಲ್ಪಟ್ಟಿದ್ದ. ಅವರ ಅಂತರಂಗ ಬಹಿರಂಗಗಳನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡಿದ್ದ. ಅವರ ಧನಾತ್ಮಕ ಅಂಶಗಳೇನೋ ಋಣಾತ್ಮಕ ಅಂಶಗಳೇನೋ ಎನ್ನುವುದನ್ನೆಲ್ಲ ಆಕಾಶ್ ಮನನ ಮಾಡಿಕೊಂಡಿದ್ದ. ಇಷ್ಟಾದರೂ ಲಾಸ್ಯಾಳನ್ನು ಮಾತ್ರ ಅವರೆದುರಿಗೆ, ಅವರ ಮನೆಯವರೆದುರಿಗೆ ದೂರವೇ ಇರಿಸಿದ್ದ. ಅವಳೇ ಮಾತನಾಡಲು ಬಂದರೂ ಕೂಡ ಹಾಂ ಇಷ್ಟಕ್ಕೆ ಆತನ ಉತ್ತರ ಸೀಮಿತವಾಗಿತ್ತು. ಆಕಾಶ್ನ ಈ ಗುಣವೇ ಆದಿತ್ಯರಾವ್ಗೆ ತುಂಬ ಹಿಡಿಸಿತು. ಹಾಗಾಗಿ ಆತನನ್ನು ತನ್ನ ಖಾಸಗಿ ಆಪ್ತ ವಲಯದಲ್ಲಿ ಓರ್ವನನ್ನಾಗಿ ಸೇರಿಸಿಕೊಂಡಿದ್ದರು. ಇದರ ದುರುಪಯೋಗವನ್ನು ಆಕಾಶ್ ಲಾಸ್ಯಾಳನ್ನು ಏಕಾಂತದಲ್ಲಿ ಭೇಟಿಯಾದಾಗಲೆಲ್ಲ ಪಡೆದುಕೊಳ್ಳುತ್ತಲೇ ಇದ್ದ. ಹೀಗೆ ಒಮ್ಮೆ ಆತ ಲಾಸ್ಯಾಳನ್ನು ಏಕಾಂತದಲ್ಲಿ ಕದ್ದು ಮುಚ್ಚಿ ಭೇಟಿಯಾದಾಗ ಆಕೆ ಆತನ ಬಳಿ ಬಂದು, ಆಕಾಶ್, ನಿನ್ನ ಈ ದುಸ್ಸಾಹ ಯಾವಾಗ ಬೇಕಾದರೂ ನಿನಗೆ ಕೈಕೊಡಬಹುದು. ನನ್ನ ತಂದೆಯವರ ಸ್ವಭಾವ ನಿನಗೆ ತಿಳಿದಿಲ್ಲವೆಂದು ಕಾಣುತ್ತದೆ. ಅವರಿಗೇನಾದರೂ ನಿನ್ನ ಮೇಲೆ ಅಪನಂಬಿಕೆ ಬಂದಿತೆಂದರೆ ಬೆಂಗಳೂರಿನಿಂದಲೇ ನಿನಗೆ ಗೇಟ್ ಪಾಸ್ ಕೊಟ್ಟು ಕಳುಹಿಸಿಬಿಡುತ್ತಾರೆ. ಆಮೇಲೆ ನನ್ನನ್ನು ಮಾತ್ರ ದೂರಬೇಡ. ಇಲ್ಲಿಯವರೆಗೆ ನನ್ನಿಂದ ಸಾಧ್ಯವಾದ ಎಲ್ಲ ಸಹಕಾರವನ್ನು ನಿನಗೆ ನೀಡುತ್ತಲೇ ಬಂದಿದ್ದೇನೆ. ಒಮ್ಮೆ ನನ್ನ ತಂದೆಯವರ ವಿಶ್ವಾಸ ನೀನು ಕಳೆದುಕೊಂಡರೆ ಆಗ ನನ್ನಿಂದ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಈಗಲೇ ನಿನಗೆ ಎಚ್ಚರಿಕೆ ಕೊಡುತ್ತಿದ್ದೇನೆ ಎಂದು ಖಾರವಾಗಿಯೇ ಹೇಳಿದಳು. ಲಾಸ್ಯ, ನೀನೇನೂ ಭಯಪಡಬೇಡ. ಈಗ ನಿನ್ನ ತಂದೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ಪಡೆದುಕೊಂಡಿರುವೆ. ಆತನನ್ನು ನನ್ನ ಮಾವನನ್ನಾಗಿ ಹೇಗೆ ಮಾಡಿಕೊಳ್ಳಬೇಕೆಂದು ನನಗೆ ತಿಳಿದಿದೆ. ಇನ್ನು ಮುಂದೆ ನಿನ್ನ ತಂದೆಯನ್ನು ಕೀ ಕೊಟ್ಟ ಗೊಂಬೆಯಂತೆ ಹೇಗೆ ಹಾಡಿಸುತ್ತೇನೆ ಎಂದು ನೀನೇ ನೋಡುವಿಯಂತೆ. ಆಕಾಶ್, ನೀನು ಏನಾದರೂ ಮಾಡಿಕೋ, ಆದರೆ ನನ್ನ ತಂದೆಯವರಿಗೆ ಶಾರೀರಿಕವಾಗಿಯಾಗಲಿ ಮಾನಸಿಕವಾಗಿಯಾಗಲಿ ನೀನು ನೋವುಂಟು ಮಾಡುವುದನ್ನು ಮಾತ್ರ ನಾನು ಸಹಿಸುವುದಿಲ್ಲ. ಲಾಸ್ಯ, ನಿನ್ನ ತಂದೆ ನಾಳೆ ನನ್ನ ಮಾವನಾಗುತ್ತಾನೆ ಎನ್ನುವುದರ ಅರಿವು ನನಗಿದೆ. ನಿನ್ನ ತಂದೆಯ ಸುರಕ್ಷತೆಯನ್ನು ನನಗೆ ಬಿಟ್ಟುಬಿಡು. ಅವರನ್ನು ನಮ್ಮಿಬ್ಬರ ಮದುವೆಗೆ ಹೇಗೆ ಒಪ್ಪಿಸಬೇಕೆಂದು ನನಗೆ ಗೊತ್ತಿದೆ. ಇನ್ನು ಮುಂದೆ ನನ್ನ ಚದುರಂಗದ ಒಂದೊಂದೇ ನಡೆಯನ್ನು ನಡೆಸಿ ನಿನ್ನ ತಂದೆಯನ್ನು ಚೆಕ್ಮೇಟ್ ಮಾಡಿ ಆತನ ಮಗಳು ಯುವರಾಣಿಯನ್ನು ನನ್ನ ಕೈವಶ ಮಾಡಿಕೊಳ್ಳುತ್ತೇನೆ. ನೀನೇ ನೋಡುವಿಯಂತೆ. ಆಕಾಶ್, ಆದರೆ ಈ ಯುವರಾಣಿಯನ್ನು ಕೈವಶ ಮಾಡಿಕೊಳ್ಳಲು ನೀನು ನನ್ನ ತಂದೆ ರಾಜನ ಸುತ್ತ ಒಂಟೆ, ಕುದುರೆ, ಆನೆ, ಸೈನಿಕರು ರಕ್ಷಣೆಗೆ ಕೋಟೆ ಕಟ್ಟಿ ನಿಂತಿದ್ದಾರೆ ಎನ್ನುವುದನ್ನು ಮರೆಯಬೇಡ. ಇವರ ಮಧ್ಯೆ ದಾರಿ ಮಾಡಿಕೊಂಡು ರಾಜನನ್ನು ಚೆಕ್ಮೇಟ್ ಮಾಡುವುದು ಅಷ್ಟು ಸುಲಭವಲ್ಲ. ಲಾಸ್ಯ, ಎದುರಾಳಿಯ ಯುವರಾಣಿಯೇ ನನ್ನ ಬೆಂಬಲಕ್ಕೆ ನಿಂತಿರುವಾಗ ನನಗೆ ಯಾರ ಭಯವೂ ಇಲ್ಲ. ಇನ್ನು ಮುಂದೆ ನನ್ನ ಚದುರಂಗದ ಆಟ ಹೇಗಿರುತ್ತದೆ ಎಂದು ನೀನೇ ನೋಡುವಿಯಂತೆ. ಆಕಾಶ್, ನೀನು ಏನಾದರೂ ಮಾಡಿಕೋ, ಆದರೆ ನನ್ನನ್ನು ಮಾತ್ರ ನಿನ್ನ ಕೈಜಾರಿ ಹೋಗದಂತೆ ನೋಡಿಕೋ. ಇನ್ನೂ ಹೆಚ್ಚು ಸಮಯ ನಿನ್ನ ಜೊತೆ ಇದ್ದರೆ ಮನೆಯಲ್ಲಿ ನನ್ನನ್ನು ಹುಡುಕಿಕೊಂಡು ಬರುತ್ತಾರೆ ಎಂದು ಹೇಳಿ ಲಾಸ್ಯ ಅಂಜುತ್ತಲೇ ತನ್ನ ಮನೆಗೆ ಮರಳಿದಳು. ಒಮ್ಮೆ ಆದಿತ್ಯರಾವ್ ಆಕಾಶ್ನ ಜೊತೆ ಹೀಗೆಯೇ ಉಭಯ ಕುಶಲೋಪರಿ ಮಾತನಾಡುತ್ತಿರುವಾಗ, ಆಕಾಶ್, ನನ್ನ ಮಗಳು ಲಾಸ್ಯಾಗೆ ಯೋಗ್ಯ ವರನನ್ನು ಹುಡುಕುತ್ತಿರುವೆ. ಆಕೆಗೆ ಸೂಕ್ತವರನೇ ಎಲ್ಲಿಯೂ ಸಿಗುತ್ತಿಲ್ಲ. ನಮಗೆಲ್ಲ ಒಪ್ಪಿಗೆಯಾದರೆ ಲಾಸ್ಯಾಗೆ ಒಪ್ಪಿಗೆಯಾಗುವುದಿಲ್ಲ. ನಿನಗೆ ಎಲ್ಲಿಯಾದರೂ ಸೂಕ್ತವರನ ಮಾಹಿತಿ ಇದ್ದರೆ ತಿಳಿಸು. ಆತ ನಮ್ಮಷ್ಟೇ ಅಥವಾ ಅದಕ್ಕಿಂತಲೂ ಶ್ರೀಮಂತನಾಗಿರಬೇಕು. ಒಳ್ಳೆಯ ಸಾಂಪ್ರದಾಯಸ್ಥ ಮನೆತನದಿಂದ ಬಂದವನಾಗಿರಬೇಕು. ಆಚಾರ ವಿಚಾರ ಬಲ್ಲವನಾಗಿರಬೇಕು. ಜಾತಿ ಮತ ಧರ್ಮದಲ್ಲಿ ಶ್ರದ್ಧೆ ಇರುವವನಾಗಿರಬೇಕು. ಸರ್, ನೀವು ಇನ್ನೊಂದು ಅತಿ ಮುಖ್ಯವಾದ ಪಾಯಿಂಟನ್ನೇ ಬಿಟ್ಟಿರುವಿರಿ. ನಿಮ್ಮ ಮಗಳು ಲಾಸ್ಯಾಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವವನಾಗಿರಬೇಕು. ಇದನ್ನು ನೀವು ಹೇಳಿಯೇ ಇಲ್ಲ. ಆಕಾಶ್, ಇದನ್ನೆಲ್ಲ ನಮ್ಮ ಲಾಸ್ಯಾನೇ ನೋಡಿಕೊಳ್ಳುತ್ತಾಳೆ. ಆತ ಚೆನ್ನಾಗಿ ನೋಡಿಕೊಳ್ಳದೆ ಹೋದರೆ ಆಕೆಯೇ ಆತನಿಗೆ ಚೆನ್ನಾಗಿ ತರಬೇತಿ ನೀಡುತ್ತಾಳೆ.
ಇದೆಲ್ಲ ಆಕೆಗೆ ಬಿಟ್ಟ ವಿಷಯ. ವರಮಹಾಶಯ ಮೊದಲು ನನ್ನ ಬೇಡಿಕೆಗೆ ತಕ್ಕ ಹಾಗೆ ಇರಬೇಕು. ಸರ್, ನಿಮಗೆ ಜಾತಕ, ತರಾನುಕೂಲ, ಯೋಗ, ಗ್ರಹಬಲ ಇಂತಹುದರಲ್ಲಿ ನಂಬಿಕೆ ಇದೆಯೇ? ಆಕಾಶ್, ಇದೇನು ಹೀಗೆ ಕೇಳುತ್ತೀಯಾ? ನಾನು ಎಲ್ಲಿಗೆ ಹೋಗಲಿ, ಏನೇ ಮಾಡಲಿ, ಗ್ರಹಗತಿ, ರಾಹುಕಾಲ, ಗುಳಿಕಾಲ ಮುಂತಾದವುಗಳನ್ನು ಪಂಚಾಂಗದಲ್ಲಿ ನೋಡಿಕೊಂಡೇ ಹೋಗುವುದು. ಹಾಗಾದರೆ ನಿಮ್ಮ ಮಗಳ ಜಾತಕವನ್ನು ಒಮ್ಮೆ ಒಳ್ಳೆಯ ಜ್ಯೋತಿಷಿ ಬಳಿ ತೆಗೆದುಕೊಂಡು ತೋರಿಸುವುದು ಒಳ್ಳೆಯದೆಂದು ನನ್ನ ಅನಿಸಿಕೆ. ಕೆಲವೊಮ್ಮೆ ಗ್ರಹಗತಿ ಸರಿಯಿಲ್ಲದೆ ಹೋದರೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ನಾವು ಮಾಡಬೇಕು ಎಂದು ನಿರ್ಧರಿಸಿದ ಕಾರ್ಯ, ಕೆಲಸ ಯಾವುದೂ ಕೈಗೂಡುವುದೇ ಇಲ್ಲ. ನನಗೊಬ್ಬ ಪ್ರಖ್ಯಾತ ಜ್ಯೋತಿಷಿಯರ ಪರಿಚಯವಿದೆ. ಅವರ ಹೆಸರು ಹರ್ಷಾನಂದ ಗುರೂಜಿ. ಅವರ ಮೊಬೈಲ್ ನಂಬರ್ ಹಾಗೂ ವಿಳಾಸ ಕೊಡುತ್ತೇನೆ. ನೀವೇ ಹೋಗಿ ನಿಮ್ಮ ಮಗಳ ಜಾತಕವನ್ನು ಒಮ್ಮೆ ತೋರಿಸಿಕೊಂಡು ಬರಬೇಕು. ನಾನು ನಿಮ್ಮ ಜೊತೆ ಬಂದರೆ ಸರಿ ಹೋಗುವುದಿಲ್ಲ. ಅವರು ಅಂತಿಂತಹ ಸಾಮಾನ್ಯ ಜ್ಯೋತಿಷಿಗಳಲ್ಲ. ಅವರು ಹೇಳಿದ ರಾಜಕೀಯ ನಾಯಕರ ಭವಿಷ್ಯವೆಲ್ಲ ಪ್ರತಿಶತ 100ಕ್ಕೆ 100ರಷ್ಟು ನಿಜವಾಗಿದೆ. ಅವರಿಗೆ ಭೂಕಂಪವಾಗುವುದು, ಪ್ರಳಯವಾಗುವುದು ಮೊದಲೇ ತಿಳಿದು ಹೋಗುತ್ತದೆಯಂತೆ. ಆದರೆ ಅವರ ಮಾತನ್ನು ಯಾರೂ ನಂಬದೇ ಇರುವುದೇ ಈಗ ಆಗಿರುವ ಅನಾಹುತಕ್ಕೆಲ್ಲ ಕಾರಣವಂತೆ. ದೆಹಲಿಯಿಂದ ಕೂಡ ಅನೇಕ ರಾಜಕಾರಣಿಗಳು ಅವರ ಬಳಿ ಭವಿಷ್ಯ ಕೇಳಲು ಬರುತ್ತಾರಂತೆ. ಆದರೆ ನೀವು ಮೊದಲೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಒಂದು ದಿನಕ್ಕೆ ಕೇವಲ 10 ಜನರ ಭವಿಷ್ಯವನ್ನು ಮಾತ್ರ ಅವರು ಹೇಳುತ್ತಾರೆ. ಅವರಿಗೆ ಜಾತಕ ತೋರಿಸಿ ಮದುವೆಯಾದವರ ಪೈಕಿ ಯಾರೊಬ್ಬರೂ ಇದುವರೆಗೆ ವಿವಾಹ ವಿಚ್ಛೇದನ ಪಡೆದುಕೊಳ್ಳಲಿಲ್ಲವೆಂದರೆ ಅವರು ಎಂತಹ ಮಹಾನ್ ಜ್ಯೋತಿಷಿಗಳಾಗಿರಬಹುದೆಂದು ನೀವೇ ಆಲೋಚಿಸಿ. ಆಕಾಶ್, ನೀನು ಈ ವಿಷಯ ಹೇಳಿ ನನಗೆ ತುಂಬ ಉಪಕಾರವನ್ನೇ ಮಾಡಿದೆ. ನನಗೆ ಮೊದಲೇ ಸಂದೇಹವಿತ್ತು. ನಾನು ಎಷ್ಟೇ ಪ್ರಯತ್ನ ಮಾಡಿದರೋ ಯಾವುದೋ ಒಂದು ಕಾರಣದಿಂದ ನನ್ನ ಮಗಳು ಲಾಸ್ಯಾಳ ಮದುವೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಪಾಪ, ಲಾಸ್ಯಾಳೆ ಬರುವ ಎಲ್ಲ ಸಂಬಂಧವನ್ನು ತಿರಸ್ಕರಿಸಿ ಬಿಡುತ್ತಾಳೆ ಎಂದು ಅವಳ ಮೇಲೆ ನಾನು ಸುಮ್ಮನೆ ರೇಗಾಡಿ ಬಿಡುತ್ತಿದ್ದೆ. ಕಂಕಣ ಬಲ ಕೂಡಿ ಬಾರದೆ ಇರುವಾಗ ಅವಳಿಂದ ತಾನೇ ಏನು ಮಾಡಲು ಸಾಧ್ಯ? ಮೊದಲು ಆ ನಿನ್ನ ಜ್ಯೋತಿಷಿಯ ಮೊಬೈಲ್ ನಂಬರ್ ಮತ್ತು ವಿಳಾಸ ನನಗೆ ಕೊಡು. ನನ್ನ ಹೆಸರು ಅವರಿಗೆ ತಿಳಿದಿರಲೇಬೇಕು. ನನ್ನ ಹೆಸರು ಕೇಳಿದೊಡನೆಯೇ ಅವರು ಉಳಿದವರ ಅಪಾಯಿಂಟ್ಮೆಂಟ್ ರದ್ದುಪಡಿಸಿ ನನಗೆ ಅಪಾಯಿಂಟ್ಮೆಂಟ್ ಕೊಡುತ್ತಾರೆ ಎನ್ನುವ ಭರವಸೆ ನನಗಿದೆ. ಸರಿ, ಆಯಿತು. ಆದರೆ ಒಂದು ವಿಷಯ ನಾನು ನಿಮಗೆ ಹೇಳಲೇಬೇಕು. ನನ್ನ ಹೆಸರನ್ನು ಮಾತ್ರ ಯಾವುದೇ ಕಾರಣಕ್ಕೂ ಅವರ ಬಳಿ ಹೇಳಬೇಡಿ. ನಾಳೆ ನಾನೇ ಪ್ರಭಾವ ಬೀರಿ ಈ ರೀತಿ ಮಾಡಿರುವೆ ಎಂದು ಜನ ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಆಕಾಶ್, ಯಾರು ಏನು ಬೇಕಾದರೂ ತಿಳಿದುಕೊಳ್ಳಲಿ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ಎಂಥವನೆಂದು ಇಲ್ಲಿಯವರೆಗೆ ನೀನು ನನ್ನ ಮಗಳ ಜೊತೆ ನಡೆದುಕೊಂಡಿರುವ ರೀತಿ ನೋಡಿದರೆ ನನಗೆ ತಿಳಿಯುತ್ತದೆ. ನೀನು ನನ್ನ ಮನೆಯ ಬಾಡಿಗೆಗೆ ಬರುವಾಗ ಭಯವಿತ್ತು, ಆದರೆ ಈಗ ನನಗೆ ಆ ಭಯವಿಲ್ಲ. ಸರ್, ನಾನು ಕನಸು ಕಾಣುವಾಗಲೂ ಕೂಡ ಯೋಚಿಸಿಯೇ ಕನಸು ಕಾಣುತ್ತೇನೆ. ನನ್ನ ಯೋಗ್ಯತೆಯ ಅನುಸಾರವಾಗಿಯೇ ಕನಸು ಕಾಣುತ್ತೇನೆ. ನಿಮ್ಮ ಮಗಳ ಮದುವೆಯಾಗುವ ಕನಸನ್ನು ನಾನು ಎಂದೂ ಕಾಣುವ ಸಾಹಸ ಮಾಡಿಯೇ ಇಲ್ಲ. ಎಲ್ಲಿಯಾದರೂ ಬಡವರ ಮನೆಯ ಹೆಣ್ಣು ಮಗಳನ್ನು ಮದುವೆಯಾಗಬೇಕೆನ್ನುವ ಆಲೋಚನೆ ನನ್ನ ಮನದಲ್ಲಿದೆ. ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳಿಗೆ ವರ ಸಿಗುವುದೇನೂ ಕಷ್ಟವಾಗುವುದಿಲ್ಲ. ಆದರೆ ಬಡವರ ಮನೆಯ ಹೆಣ್ಣು ಮಕ್ಕಳನ್ನು ಮದುವೆಯಾದರೆ ಅವರಿಗೂ ನಾವು ಒಳ್ಳೆಯದನ್ನು ಮಾಡಿದಂತಾಗುತ್ತದೆ. ಹಾಗೆಯೇ ಬಡವರ ಮನೆಯ ಹೆಣ್ಣು ಮಕ್ಕಳು ನಮ್ಮ ಜೊತೆ ತಗ್ಗಿ ಬಗ್ಗಿ ಹೊಂದಿಕೊಂಡು ಹೋಗುತ್ತಾರೆ ಎನ್ನುವ ಸ್ವಾರ್ಥ ಕೂಡ ನನ್ನಲ್ಲಿ ಇರಬಹುದೇನೋ. ಆಕಾಶ್, ನೀನೆಷ್ಟು ನಿಸ್ವಾರ್ಥಿ ಎಂದು ನನಗೆ ಗೊತ್ತು. ಸರಿ, ಹಾಗಾದರೆ ನೀನು ಹೇಳಿರುವ ಜ್ಯೋತಿಷಿಗಳನ್ನು ಭೇಟಿಯಾಗಿ ಅವರು ಏನು ಹೇಳುತ್ತಾರೆ ಎನ್ನುವುದನ್ನು ಅವರಲ್ಲಿಗೆ ಹೋಗಿ ಬಂದ ಮೇಲೆ ನಿನಗೆ ತಿಳಿಸುತ್ತೇನೆ ಎಂದು ಹೇಳಿ ಆದಿತ್ಯರಾವ್ ಆಕಾಶ್ ಕೊಟ್ಟಿರುವ ಹರ್ಷಾನಂದ ಗುರೂಜಿ ಜ್ಯೋತಿಷಿಗಳ ಮೊಬೈಲ್ ನಂಬರ್ ಪಡೆದುಕೊಂಡು ಆಕಾಶ್ ಮನೆಗೆ ಮರಳಿದ ಮೇಲೆ ಹರ್ಷಾನಂದ ಗುರೂಜಿ ಜ್ಯೋತಿಷಿಗಳಿಗೆ ಕಾಲ್ ಮಾಡಿದರು. ಆಕಾಶ್ ಮೊದಲೇ ಅವರಿಗೆ ಆದಿತ್ಯರಾವ್ ಅವರ ಎಲ್ಲ ವಿಷಯವನ್ನು ಹೇಳಿ ಅವರಿಗೆ ಸಾಕಷ್ಟು ಹಣ ನೀಡಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಬಿಟ್ಟಿದ್ದ. ಆದಿತ್ಯರಾವ್ರವರ ಆತುರತೆ ಗಮನಿಸಿದ ಹರ್ಷಾನಂದ ಗುರೂಜಿ ಜ್ಯೋತಿಷಿಗಳು ಬೇಕಂತಲೇ, ಆದಿತ್ಯರಾವ್ ಅವರೇ, ದಯವಿಟ್ಟು ಕ್ಷಮಿಸಿ, ಇನ್ನು 1 ವಾರದವರೆಗೆ ಬುಕ್ ಆಗಿ ಹೋಗಿದೆ. ಆದರೂ ನೀವು ಆಗರ್ಭ ಶ್ರೀಮಂತರು, ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳು ಎಂದು ತಿಳಿದಿರುವುದರಿಂದ ಮುಂದಿನ ಸೋಮವಾರ
ಮುಂಜಾನೆ 10 ಗಂಟೆಗೆ ನಿಮಗೆ ಅಪಾಯಿಂಟ್ಮೆಂಟ್ ನೀಡಿದ್ದೇನೆ. ಸಮಯಕ್ಕೆ ಸರಿಯಾಗಿ ಮನೆಯಲ್ಲಿ ದೇವರ ಪೂಜೆ ಮಾಡಿ ಉಪವಾಸವಿದ್ದು ಬರಬೇಕು. ಮುಂಜಾನೆ 7:30ರಿಂದ 9 ಗಂಟೆಯವರೆಗೆ ರಾಹುಕಾಲವಿದೆ. ನೀವು ಮನೆಯಿಂದ 9 ಗಂಟೆಯ ನಂತರವೇ ಹೊರಡಬೇಕು. ಅಂದಹಾಗೆ ಆ ದಿನ ನಿಮ್ಮ ಮಗಳಿಗೆ ಇನ್ಯಾವುದೇ ತೊಂದರೆ ಇಲ್ಲ ಅಲ್ಲವೇ? ಯಾಕೆಂದರೆ ಅಂತಹ ದಿನಗಳಲ್ಲಿ ನಾವು ಹೆಣ್ಣು ಮಕ್ಕಳ ಜಾತಕ ನೋಡುವುದಿಲ್ಲ ಎಂದು ಹೇಳಲು, ಹರ್ಷಾನಂದ ಗುರೂಜಿಯವರೇ, ಅದೆಲ್ಲ ನನ್ನ ಮಗಳಲ್ಲಿ ಕೇಳಿ ವಿಚಾರಿಸಿಕೊಂಡಿದ್ದೇನೆ. ಸೋಮವಾರವಾದರೆ ಯಾವುದೇ ತೊಂದರೆಯೂ ಇಲ್ಲ. ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಹಾಜರಿರುತ್ತೇನೆ. ಆದಿತ್ಯರಾವ್, ಇನ್ನೊಂದು ವಿಷಯ, ನಾನು ನನ್ನ ಭವಿಷ್ಯ ನಿಜವಾಗುವವರೆಗೂ ಯಾವುದೇ ಹಣವನ್ನು ಯಾರಿಂದಲೂ ಸ್ವೀಕರಿಸುವುದಿಲ್ಲ. ನನಗೆ ಶ್ರೀಮಂತರು ಬಡವರು ಎನ್ನುವ ಭೇದ ಭಾವವಿಲ್ಲ. ನಾನು ಸ್ವೀಕರಿಸುವುದು ಜೋಡಿ ತೆಂಗಿನಕಾಯಿ ಮಾತ್ರ. ಅದು ನಿಮ್ಮ ಮನೆಯದೇ ಆಗಿದ್ದರೆ ಇನ್ನೂ ಉತ್ತಮ. ಬರುವಾಗ ತೆಂಗಿನಕಾಯಿ ತರುವುದನ್ನು ಮಾತ್ರ ಮರೆಯಬೇಡಿ. ಯಾಕೆಂದರೆ ನನ್ನ ಫಲ ಜ್ಯೋತಿಷ್ಯ ಎಂದೂ ಇದುವರೆಗೂ ಸುಳ್ಳಾಗಿಯೇ ಇಲ್ಲ. ಓಹೋ, ಅದಕ್ಕೇನಂತೆ, ನಮ್ಮ ಮನೆಯ ತೆಂಗಿನಕಾಯಿಯನ್ನೇ ತರುತ್ತೇನೆ ಎಂದು ಹೇಳಿ ಆದಿತ್ಯರಾವ್ ಸೋಮವಾರ ಹರ್ಷಾನಂದ ಗುರೂಜಿ ಜ್ಯೋತಿಷಿಗಳು ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಅವರ ಮನೆಗೆ ಹೋಗಿ ತಲುಪಿದಾಗ ಹರ್ಷಾನಂದ ಗುರೂಜಿ ಅವರು ಆದಿತ್ಯರಾವ್ರನ್ನು ಆದರದಿಂದಲೇ ಬರಮಾಡಿಕೊಂಡರು. ಉಭಯ ಕುಶಲೋಪರಿಯ ನಂತರ ಲಾಸ್ಯಾಳ ಜಾತಕವನ್ನು ಪರೀಕ್ಷಿಸಿದ ಗುರೂಜಿಯವರು, ಆದಿತ್ಯರಾವ್ ಅವರೇ, ಇನ್ನೂ 1 ವರ್ಷ ನಿಮ್ಮ ಮಗಳಿಗೆ ಕಂಕಣ ಬಲವಿಲ್ಲ. ಈಗ ನಿಮ್ಮ ಮಗಳಿಗೆ ಶನಿದಶೆ ಆರಂಭವಾಗಿ ಹೋಗಿದೆ. ಅದಲ್ಲದೆ ಕುಜದೋಷ ಬೇರೆ ಇದೆ. ಶುಕ್ರನ ಮನೆಯ ಮೇಲೆ ಶನಿ ಬಂದು ವಕ್ಕರಿಸಿಬಿಟ್ಟಿದ್ದಾನೆ. ಇದಕ್ಕೆ 7.5 ಶನಿ ಎಂದು ಕರೆಯುವುದು. ನೀವು ಎಷ್ಟೇ ಪ್ರಯತ್ನಿಸಿದರೂ ಇನ್ನೂ 1 ವರ್ಷ ನಿಮ್ಮ ಮಗಳಿಗೆ ವಿವಾಹ ಯೋಗವಿಲ್ಲ. ಹಾಗೇನಾದರೂ ನೀವು ಪ್ರಯತ್ನಪೂರ್ವಕವಾಗಿ ಬಲವಂತದಿಂದ ನಿಮ್ಮ ಮಗಳಿಗೆ ಮದುವೆ ಮಾಡಲು ನೋಡಿದರೆ ಮುಂದೆ ಅವಳ ಬಾಳಲ್ಲಿ ಘೋರ ದುರ್ಘಟನೆ ನಡೆಯುವುದು ನಿಶ್ಚಿತ. ನಿಮ್ಮದು ವಿಶ್ವಾಮಿತ್ರ ಗೋತ್ರವಾದ್ದರಿಂದ ನೀವು ವಹಿಷ್ಠ ಗೋತ್ರದ ಜಾತಕವಿರುವ ವರನನ್ನೇ ಆಯ್ಕೆ ಮಾಡಿಕೊಂಡರೆ ವಧುವರರಲ್ಲಿ ತಾಳಮೇಳ ಚೆನ್ನಾಗಿ ಹೊಂದಾಣಿಕೆಯಾಗುತ್ತದೆ. ಆದರೆ ಇನ್ನೂ 1 ವರ್ಷ ಯಾವುದೇ ಜಾತಕವನ್ನು ಸ್ವೀಕರಿಸಬೇಡಿ. ಆಮೇಲೆ ವಹಿಷ್ಠ ಗೋತ್ರದ ವರನ ಜಾತಕವನ್ನು ನನ್ನ ಬಳಿ ತೆಗೆದುಕೊಂಡು ಬಂದರೆ ನಾನು ಇಬ್ಬರ ಜಾತಕವನ್ನು ತಾಳೆ ಮಾಡಿ ನೋಡಿ ಹೇಳುತ್ತೇನೆ. 100% ಜಾತಕ ಕೂಡಿ ಬಂದರೆ ಮಾತ್ರ ನಿಮ್ಮ ಮಗಳ ಮದುವೆ ಮಾಡಬೇಕು. ಯಾಕೆಂದರೆ ನಿಮ್ಮ ಮಗಳ ಜಾತಕ ತುಂಬ ಅಪರೂಪವಾದ ಜಾತಕ. ನಾನು ಇಲ್ಲಿಯವರೆಗೆ ಇಂತಹ ಜಾತಕವನ್ನು ನೋಡಿಯೇ ಇಲ್ಲ. ಹಿಂದೆ ತ್ರೇತಾಯುಗದಲ್ಲಿ ಶ್ರೀಕೃಷ್ಣನ ತಂಗಿ ಸುಭದ್ರೆಗೆ ಇಂತಹ ಜಾತಕವಿತ್ತೆಂದು ಅಧ್ಯಯನದಿಂದ ತಿಳಿದುಕೊಂಡಿದ್ದೇನೆ. ಗುರುಗಳೇ, ಹಾಗಾದರೆ ಸುಭದ್ರೆಯನ್ನು ಅರ್ಜುನ ಕದ್ದುಕೊಂಡು ಹೋದ ರೀತಿಯಲ್ಲಿಯೇ ನನ್ನ ಮಗಳನ್ನು ಯಾರಾದರೂ ಕದ್ದುಕೊಂಡು ಹೋಗಬಹುದೆನ್ನುವ ಭಯ ಈಗ ನನ್ನನ್ನು ಕಾಡುತ್ತಿದೆ. ಆದಿತ್ಯರಾವ್ ಅವರೇ, ಅದಕ್ಕೆಲ್ಲ ನಮ್ಮಲ್ಲಿ ಪರಿಹಾರವಿದೆ. ನಾನು ಹೇಳಿದ್ದ ಹೋಮ ಹವನ ಮಾಡಿಸಿದರೆ ಎಲ್ಲವೂ ಸರಿ ಹೋಗುತ್ತದೆ. ಹರ್ಷಾನಂದ ಗುರೂಜಿಯವರೇ, ನೀವೇ ಮುಂದೆ ನಿಂತು ಈ ಎಲ್ಲ ಹೋಮ ಹವನ ನಡೆಸಿಕೊಡಬೇಕೆಂದು ನನ್ನ ಸವಿನಯ ವಿಜ್ಞಾಪನೆ. ಆದಿತ್ಯರಾವ್, ನಿಮ್ಮಂಥ ಪ್ರತಿಷ್ಠಿತ ಶ್ರೀಮಂತರಿಗೆ ಇಲ್ಲ ಎನ್ನಲು ನನ್ನಿಂದ ಆಗುವುದೇ ಇಲ್ಲ. ನಿಮ್ಮ ಮಗಳ ಶ್ರೇಯೋಭಿವೃದ್ಧಿಗಾಗಿ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ನಾನು ಮಾಡಿಕೊಡುತ್ತೇನೆ. ನೀವೇನೂ ಚಿಂತಿಸಬೇಡಿ. ನಾವಿರುವುದೇ ನಿಮ್ಮಂಥವರಿಗಾಗಿ. ಸರಿ, ನೀವಿನ್ನು ಹೋಗಬಹುದು. ಮುಂದೆ ಅನುಕೂಲವಾದ ತಿಥಿ ವಾರ ಎಲ್ಲವನ್ನೂ ನೋಡಿ ನಾನೇ ನಿಮಗೆ ತಿಳಿಸುತ್ತೇನೆ. ಯಾವುದಕ್ಕೂ ನಿಮ್ಮ ಮಗಳ ಜಾತಕ ನನ್ನ ಬಳಿಯೇ ಇರಲಿ. ನಿಮ್ಮ ಮಗಳ ಭವಿಷ್ಯ ನನ್ನ ಕೈಯಲ್ಲಿ ಕೊಟ್ಟು ಹೋಗಿದ್ದೀರಿ ಎಂದೇ ನೀವು ತಿಳಿದುಕೊಳ್ಳಬಹುದು ಎಂದು ಹರ್ಷಾನಂದ ಗುರೂಜಿ ಅವರು ಅಪ್ಪಣೆ ಕೊಡಿಸಲು ಆದಿತ್ಯರಾವ್ ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಂಡು ಚಿಂತೆಯ ಭಾರ ಹೊತ್ತು ಮನೆಗೆ ಮರಳಿದರು. ಆದಿತ್ಯರಾವ್ ಹರ್ಷಾನಂದ ಗುರೂಜಿ ಅವರ ಬಳಿ ಹೋಗಿ ಬಂದ ನಂತರ ಚಿಂತೆಯ ಮುಖ ಹೊತ್ತು ತಿರುಗುತ್ತಿರುವುದನ್ನು ಗಮನಿಸಿದ ಆಕಾಶ್ ಏನೂ ತಿಳಿಯದವರಂತೆ, ಸರ್, ಗುರೂಜಿಯವರು ಏನು ಹೇಳಿದರು ಎಂದು ಅಮಾಯಕನಂತೆ ಕೇಳಿದ. ಆಕಾಶ್ ಏನು ಹೇಳಲಿ, ಹೆಣ್ಣು ಮಕ್ಕಳು ಇರುವ ಪಾಲಕರಿಗೆ ಚಿಂತೆ ತಪ್ಪುವುದೇ ಇಲ್ಲ. ಲಾಸ್ಯಾಗೆ ಇನ್ನೂ 1 ವರ್ಷ ವಿವಾಹವಾಗುವ ಯೋಗವೇ ಇಲ್ವಂತೆ. ಅದೇನೋ 7.5 ಶನಿ ವಕ್ಕರಿಸಿಕೊಂಡಿದೆಯಂತೆ.
ಶಾಂತಿ ಹೋಮ ಹವನ ಮಾಡಿಸಬೇಕಂತೆ. ಈ ಹೋಮ ಹವನ ಮಾಡಿಸುವುದು ನಮಗೇನು ಹೊಸತೇನೂ ಅಲ್ಲ. ನಮ್ಮ ಮನೆಯಲ್ಲಿ ಆಗಾಗ ಹೋಮ ಹವನ ಇತ್ಯಾದಿ ಮಾಡುತ್ತಲೇ ಇರುತ್ತೇವೆ. ಆದರೆ ಲಾಸ್ಯಾಗೆ ಅಪರೂಪನಾದವರ ಎಲ್ಲಿರುವನೋ ಎನ್ನುವುದೇ ನನ್ನ ಚಿಂತೆಯಾಗಿ ಹೋಗಿದೆ. ಯಾರ್ಯಾರಿಗೋ ಆಕೆಯನ್ನು ಕೊಟ್ಟು ಮದುವೆ ಮಾಡಿಕೊಳ್ಳಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಬೇರೆ ಎಲ್ಲ ವಿಷಯದಲ್ಲಿ ಹೇಗಾದರೂ ರಾಜಿ ಮಾಡಿಕೊಳ್ಳಬಹುದು. ಆದರೆ ಅಂತಸ್ತಿನಲ್ಲಿ ಮತ್ತು ಶ್ರೀಮಂತಿಕೆಯಲ್ಲಿ ಮಾತ್ರ ಯಾವುದೇ ರಾಜಿ ಮಾಡಿಕೊಳ್ಳುವ ಹಾಗೆಯೇ ಇಲ್ಲ. ನನಗಿಂತಲೂ ಶ್ರೀಮಂತ ಮನೆತನದವನಾದರೆ ಇನ್ನೂ ಒಳ್ಳೆಯದೇ. ಸರ್, ಅವಸರವೇ ಅನಾಹುತಕ್ಕೆ ಕಾರಣವಂತೆ. ತಾಳಿದವರಿಗೆ ತಾಳಿ ಕಟ್ಟುವರು ಎಲ್ಲಿಯಾದರೂ ಸಿಕ್ಕೇ ಸಿಗುತ್ತಾರೆ. ನಿಮ್ಮ ಮಗಳಿಗೆ ಅಂತಹ ವಯಸ್ಸೇನೂ ಆಗಿಲ್ಲ. ಇನ್ನೂ 1 ವರ್ಷ ಕಾಯುವುದರಲ್ಲಿ ತಪ್ಪೇನೂ ಇಲ್ಲ ಅಲ್ಲವೇ? ಆಕಾಶ್, ಶ್ರೀಮಂತವರ ಸಿಗುತ್ತಾನೆ ಎಂದರೆ 1 ವರ್ಷವಲ್ಲ 2 ವರ್ಷ ಕಾಯಲು ನಾನು ಸಿದ್ಧನಾಗಿಯೇ ಇರುವೆ. ಸರ್, 1 ವರ್ಷ ಕಾಯ್ದರೆ ಶ್ರೀಮಂತರಲ್ಲದೆ ಇರುವವರು ಕೂಡ ಶ್ರೀಮಂತರಾಗುವ ಸಾಧ್ಯತೆ ಇದೆ. ಆಕಾಶ್, ಅದು ಹೇಗೆ ಸಾಧ್ಯ? ಆ ರೀತಿ ದಿಢೀರ್ ಶ್ರೀಮಂತರಾಗುವವರ ಸಹವಾಸ ಸಂಬಂಧ ನನಗೆ ಬೇಡವೇ ಬೇಡ. ಹಾಗೆಲ್ಲ ದಿಢೀರ್ ಶ್ರೀಮಂತರಾಗುವವರು ದಿಢೀರ್ ದಿವಾಳಿ ಕೂಡ ಬೇಗ ಆಗಬಹುದಲ್ಲವೇ? ಏನೋ ಹರ್ಷಾನಂದ ಗುರೂಜಿಯವರಲ್ಲಿ ಭರವಸೆ ನಂಬಿಕೆ ಇರಿಸಿಕೊಂಡು ಅವರು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಎಂದು ಹೇಳಿ ಆದಿತ್ಯರಾವ್ ಅನ್ಯಮನಸ್ಕರಾಗಿಯೇ ತಮ್ಮ ಕೆಲಸ ಕಾರ್ಯಗಳತ್ತ ಗಮನ ಹರಿಸಿದರು. ಆಕಾಶ್ ಇನ್ನೂ ಸುಮ್ಮನೆ ಹೀಗೆಯೇ ಇದ್ದರೆ ಆದಿತ್ಯರಾವ್ ಲಾಸ್ಯಾಗೆ ಶ್ರೀಮಂತವರನನ್ನು ಹುಡುಕಿ ಮದುವೆ ಮಾಡುವುದು ನಿಶ್ಚಿತ. ಇದಕ್ಕೆ ಬೇರೆ ಏನಾದರೂ ಉಪಾಯ ಮಾಡಲೇಬೇಕು ಎಂದು ಮುಂದೇನು ಮಾಡಬೇಕೆಂದು ಆಲೋಚಿಸತೊಡಗಿದ. ಆಮೇಲೆ ಏನೋ ಒಂದು ನಿರ್ಧಾರಕ್ಕೆ ಬಂದು ಲಾಸ್ಯಾಳನ್ನು ಏಕಾಂತದಲ್ಲಿ ಭೇಟಿಯಾಗಿ, ಲಾಸ್ಯ, ಇನ್ನು ಕೆಲವೇ ದಿನಗಳಲ್ಲಿ ನೀನು ತಂದೆಯ ಜೊತೆ ಕಾರಿನಲ್ಲಿ ಹೋಗುತ್ತಿರುವಾಗ ನಿನ್ನ ಮೇಲೆ ಕೇಡಿಗಳು ದಾಳಿ ಮಾಡುತ್ತಾರೆ. ಆಕಾಶ್, ಇದೇನು ನೀನು ಭವಿಷ್ಯ ಹೇಳಲು ಯಾವಾಗಿನಿಂದ ಆರಂಭಿಸಿದೆ? ಲಾಸ್ಯ, ನಿನ್ನ ತಂದೆಗೆ ಶ್ರೀಮಂತಿಕೆಯ ಹುಚ್ಚು ಬಿಡುವ ಹಾಗೆ ಕಾಣುವುದಿಲ್ಲ. ಅವರ ಅನುಕಂಪ ಗಿಟ್ಟಿಸಿಕೊಳ್ಳಲು ನಾನಾ ವೇಷ ನಾನು ಹಾಕುವುದು ಅನಿವಾರ್ಯ. ಇದರ ಒಂದು ಭಾಗವಾಗಿ ನಿನ್ನ ಮೇಲಿನ ದಾಳಿಯ ಯತ್ನವನ್ನು ನಾನೇ ಆಯೋಜಿಸುತ್ತೇನೆ. ಆಮೇಲೆ ಸಿನಿಮಾದಲ್ಲಿ ಹೀರೋ ಎಂಟ್ರಿ ಕೊಡುವಂತೆ ನಾನು ಮಧ್ಯಪ್ರವೇಶಿಸಿ ನಿನ್ನನ್ನು ಕಾಪಾಡುತ್ತೇನೆ. ಆಗ ನಿನ್ನ ತಂದೆಯ ದೃಷ್ಟಿಯಲ್ಲಿ ನಾನು ಆಪದ್ಬಂಧವನಾಗಿ ಕಾಣಿಸಿಕೊಳ್ಳುತ್ತೇನೆ. ಹೀಗೆ ನಿನ್ನ ತಂದೆಯ ಮೇಲೆ ಒಂದೊಂದೇ ಪ್ರಯೋಗ ಮಾಡಿ ಆತನ ವಿಶ್ವಾಸ ಗಳಿಸಿಕೊಂಡು ಅಳಿಯನಾಗುತ್ತೇನೆ. ಇದೆಲ್ಲ ನಿನಗೆ ಯಾವುದಕ್ಕೂ ಮೊದಲೇ ತಿಳಿದಿರುವುದು ಒಳ್ಳೆಯದೆಂದು ಮುಂಚಿತವಾಗಿಯೇ ನಿನಗೆ ತಿಳಿಸುತ್ತಿದ್ದೇನೆ. ಆಕಾಶ್, ಈ ನಿನ್ನ ಕುತಂತ್ರವೇನಾದರೂ ನನ್ನ ತಂದೆಯವರಿಗೆ ತಿಳಿದರೆ ಅದರ ಪರಿಣಾಮ ಏನಾಗುತ್ತದೆ ಎಂದು ಬಲ್ಲೆಯಾ? ಲಾಸ್ಯ, ಹಾಗೆಲ್ಲ ನಿನ್ನ ತಂದೆಗೆ ತಿಳಿಯಲು ಸಾಧ್ಯವೇ ಇಲ್ಲ. ನಾನು ಸಾಕಷ್ಟು ಮುನ್ನೆಚ್ಚರಿಕೆ ತೆಗೆದುಕೊಂಡೇ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುತ್ತೇನೆ. ಇಷ್ಟಾಗಿಯೂ ಏನಾದರೂ ಹೆಚ್ಚು ಕಡಿಮೆಯಾದರೆ ಅಂತಿಮವಾಗಿ ನಿನ್ನನ್ನೇ ಅಪಹರಿಸಿಕೊಂಡು ಹೋಗುವುದೊಂದೇ ನನಗಿರುವ ಏಕೈಕ ಮಾರ್ಗ. ಆದರೆ ಆಕಾಶ್, ನಿನ್ನ ಜೊತೆ ಓಡಿ ಬರಲು ನಾನು ಒಪ್ಪಿಕೊಳ್ಳುವುದಿಲ್ಲ. ನನ್ನ ತಂದೆಯ ಒಪ್ಪಿಗೆಯ ಪಡೆದೆ ನೀನು ನನ್ನ ಕೈ ಹಿಡಿಯಬೇಕು. ಲಾಸ್ಯ, ನಿನ್ನ ತಂದೆಯ ಒಪ್ಪಿಗೆಯ ಪಡೆಯಬೇಕೆಂದರೆ ನನಗಿರುವುದು ಇದೊಂದೇ ಏಕೈಕ ಮಾರ್ಗ. ನೀನು ನನಗೆ ಸಹಕರಿಸಿದರೆ ಮಾತ್ರ ಈ ನನ್ನ ಯೋಜನೆ ಯಶಸ್ವಿಯಾಗಲು ಸಾಧ್ಯ. ಆಕಾಶ್, ನೀನು ಏನು ಮಾಡುತ್ತೀಯೋ ಅದೆಲ್ಲ ನನಗೆ ಸಂಬಂಧಿಸಿದ್ದಲ್ಲ. ಆದರೆ ಯಾರಿಗೂ ತೊಂದರೆ ಆಗಬಾರದು ಎನ್ನುವುದಷ್ಟೇ ನನ್ನ ಕಾಳಜಿ. ಲಾಸ್ಯ, ನೀನೇನೂ ಭಯಪಡಬೇಕಾಗಿಲ್ಲ. ನಾನೆಲ್ಲ ನೋಡಿಕೊಳ್ಳುತ್ತೇನೆ. ನೀನು ನನ್ನ ನಾಟಕದಲ್ಲಿ ನಾನು ಹೇಳಿದ ಹಾಗೆ ಅಭಿನಯಿಸಿದರೆ ಸಾಕು. ನೀನು ನಿನ್ನ ತಂದೆಯ ಜೊತೆ ಯಾವುದಾದರೂ ಒಂದು ನೆಪ ಹೇಳಿ ನಾಳೆ ಶಾಪಿಂಗ್ಗೆ ಹೋಗಬೇಕು. ಬರುವಾಗ ಸಾಯಂಕಾಲ ಆಗಬೇಕು. ಬೇಕಾದರೆ ಹೋಟೆಲ್ನಲ್ಲಿಯೇ ನಿನ್ನ ತಂದೆಯವರ ಜೊತೆ ಸಾಯಂಕಾಲ ಉಪಹಾರ ಸೇವಿಸಬಹುದು. ಅದು ಯಾವ ಹೋಟೆಲ್ ಎಂದು ಮುಂಚಿತವಾಗಿ ನನಗೆ ತಿಳಿಸಬೇಕು. ಹಾಗೆಯೇ ಸಾಯಂಕಾಲ ನೀನು ಮತ್ತು ನಿನ್ನ ತಂದೆ ನಿರ್ಜನವಾದ ರಸ್ತೆಯಲ್ಲಿ ಕಾರ್ ಡ್ರೈವಿಂಗ್ ಮಾಡಿಕೊಂಡು ಬರುತ್ತಿರಬೇಕು. ಆಗ ನಾನು ನನ್ನದೇ ಕೆಲವು ಜನರನ್ನು ಕಳುಹಿಸಿ ನಿನ್ನ ತಂದೆಯ ಕಾರಿಗೆ ಒಮ್ಮೆಲೆ ಅಡ್ಡ ಬಂದು ಕಾರನ್ನು ನಿಲ್ಲಿಸಿ ನಿನ್ನನ್ನು ಕಾರಿನಿಂದ ಹೊರಗೆ ಎಳೆದೊಯ್ಯುವಂತೆ ಹೇಳುತ್ತೇನೆ. ಇನ್ನೇನು ನಿನ್ನನ್ನು ಅವರು ಎಳೆದೊಯ್ಯುತ್ತಾರೆ ಎನ್ನುವಷ್ಟರಲ್ಲಿ
ನಾನು ಎಲ್ಲಿಂದಲೋ ಸಿನಿಮಾ ಹೀರೋ ಪ್ರತ್ಯಕ್ಷವಾಗಿ ಬಂದು ಅವರನ್ನೆಲ್ಲ ಸದೆ ಪಡೆಯುವಂತೆ ನಾನು ಅಲ್ಲಿಗೆ ಬಂದು ನಿನ್ನನ್ನು ಕಾಪಾಡುತ್ತೇನೆ. ಅವರೆಲ್ಲ ನಾನೇ ಹಣ ಕೊಟ್ಟ ಜನರಾದ್ದರಿಂದ ನನ್ನಿಂದ ಅವರೆಲ್ಲ ಪೆಟ್ಟು ತಿನ್ನುತ್ತಾರೆಯೇ ಹೊರತು ನನಗೆ ಪೆಟ್ಟು ಕೊಡಲು ಹೋಗುವುದಿಲ್ಲ. ಹಾಗೆ ನಿನ್ನ ತಂದೆ ನನ್ನ ಶೌರ್ಯ ಸಾಹಸ ಮೆಚ್ಚಿಕೊಳ್ಳುತ್ತಾರೆ. ಹೀಗೆ ಒಂದೊಂದೇ ಯೋಜನೆ ರೂಪಿಸಿ ನಿನ್ನ ತಂದೆಯ ಮನಸ್ಸನ್ನು ಗೆದ್ದು ಅವರೇ ನೀನೇ ನನ್ನ ಅಳಿಯ ಎಂದು ಹೇಳುವ ಹಾಗೆ ಮಾಡುತ್ತೇನೆ. ಹೀಗಿದೆ ನನ್ನ ಐಡಿಯಾ. ಆಕಾಶ್, ನನ್ನ ತಂದೆ ಕೂಡ ಈಗಾಗಲೇ ಇಂತಹ ಹಲವಾರು ಸಿನಿಮಾ ನೋಡಿರುತ್ತಾರೆ ಎನ್ನುವುದನ್ನು ನೀನು ಮರೆತಂತೆ ಕಾಣುತ್ತದೆ. ನೀನು ತಿಳಿದುಕೊಂಡಿರುವ ಹಾಗೆ ನನ್ನ ತಂದೆ ಅಂತಹ ದಡ್ಡರೇನಲ್ಲ. ಮೊದಲೇ ಅವರು ಸಂಶಯದ ಸ್ವಭಾವದವರು. ಇದೆಲ್ಲ ಹೇಗೆ ಸಾಧ್ಯ ಎಂದು ಅವರು ಆಲೋಚಿಸದೇ ಇರಲು ಸಾಧ್ಯವೇ ಇಲ್ಲ. ನನ್ನ ಕೇಳಿದರೆ ನೀನು ಇಂತಹ ಸಾಹಸಕ್ಕೆ ಕೈ ಹಾಕುವುದು ಅಪಾಯವನ್ನು ಮೈಮೇಲೆ ಎಳೆದುಕೊಂಡಂತೆ ಆಗಿ ಹೋಗುತ್ತದೆ. ಯಾವುದಕ್ಕೂ ಸರಿಯಾಗಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೋ. ನಾಳೆ ಏನಾದರೂ ತೊಂದರೆ ಆದರೆ ಅದರಿಂದ ನಿನಗೂ ತೊಂದರೆ, ನನಗೂ ತೊಂದರೆ. ಲಾಸ್ಯ, ನಾನು ಎಲ್ಲವನ್ನೂ ಸಾಕಷ್ಟು ಆಲೋಚಿಸಿಯೇ ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಂಡೇ ಈ ನಿರ್ಧಾರ ತೆಗೆದುಕೊಂಡಿರುವುದು. ನಿನ್ನನ್ನೇ ಮದುವೆಯಾಗಬೇಕು ಎಂದು ನಿರ್ಧರಿಸಿದ ಮೇಲೆ ಇಂತಹ ಸಾಹಸವನ್ನೆಲ್ಲ ಕೈಗೊಳ್ಳುವುದು ನನಗೆ ಅನಿವಾರ್ಯ. ನೀನು ಸೂಕ್ತವಾಗಿ ಸ್ಪಂದಿಸಿದರೆ ಯಾವ ತೊಂದರೆಯೂ ಆಗುವುದಿಲ್ಲ. ಈ ನನ್ನ ಯೋಜನೆಯ ಯಶಸ್ಸು ಸಂಪೂರ್ಣವಾಗಿ ನಿನ್ನ ಸಹಕಾರ ಬೆಂಬಲದ ಮೇಲೆಯೇ ನಿಂತಿದೆ. ಆಕಾಶ್, ಸರಿ, ನಿನ್ನಿಷ್ಟ. ಎಲ್ಲ ಸಿದ್ಧತೆಯನ್ನು ನೀನು ಈಗಾಗಲೇ ಮಾಡಿಕೊಂಡಿರುವೆ ಎಂದ ಮೇಲೆ ನಾನು ಎಷ್ಟೇ ಹೇಳಿದರೂ ನೀನು ಕೇಳುವವನಲ್ಲ ಎಂದು ನನಗೆ ತಿಳಿದಿದೆ. ನನ್ನಿಂದಾದ ಎಲ್ಲ ಸಹಕಾರ ನಿನಗೆ ಇದ್ದೇ ಇರುತ್ತದೆ. ನಿನ್ನ ಕಾರ್ಯ ಯಶಸ್ವಿಯಾಗಲಿ, ನಮ್ಮಿಬ್ಬರ ಮದುವೆ ಆದಷ್ಟು ಬೇಗ ನಡೆಯುವಂತಾಗಲಿ ಎನ್ನುವುದೇ ನನ್ನ ಆರೈಕೆ ಎಂದು ಹೇಳಿ ಲಾಸ್ಯ ಆಕಾಶ್ನಿಗೆ ಎಲ್ಲ ರೀತಿಯ ಸಹಕಾರದ ಭರವಸೆಯನ್ನಿಟ್ಟು ಅಲ್ಲಿಂದ ನಿರ್ಗಮಿಸಿದಳು. ಆಕಾಶ್ ಆದಿತ್ಯರಾವ್ ಕಾರಿನ ಮೇಲೆ ಏಕಾಏಕಿ ದಾಳಿ ಮಾಡಲು ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಳ್ಳತೊಡಗಿದ. ತನ್ನ ಆಪ್ತ ಸ್ನೇಹಿತರನ್ನು ಸಂಪರ್ಕಿಸಿ ಅವರೊಡನೆ ಚರ್ಚಿಸಿ 4 ಜನ ಬಾಡಿಗೆ ದಾಳಿಕೋರರನ್ನು ಸಿದ್ಧಪಡಿಸಿ ಅವರು ಕೇಳಿದಷ್ಟು ಹಣ ನೀಡಿ ಅವರಿಗೆ ಅಗತ್ಯ ಸಲಹೆ ಸೂಚನೆ ನೀಡಿದ. ಲಾಸ್ಯಾಗೆ ಕಾಲ್ ಮಾಡಿ ಮಾರನೇ ದಿನದ ಆಕೆಯ ಮತ್ತು ಆದಿತ್ಯರಾವ್ ಅವರ ದಿನಚರಿಯ ವೇಳಾಪಟ್ಟಿಯನ್ನೆಲ್ಲ ಕೇಳಿ ತಿಳಿದುಕೊಂಡು ಅದರಂತೆ ತನ್ನ ಬಾಡಿಗೆ ದಾಳಿಕೋರರಿಗೆ ದಾಳಿ ಮಾಡಲು ಸೂಚನೆ ನೀಡಿದ. ಎಲ್ಲಿಯೂ ಸ್ವಲ್ಪ ಕೂಡ ಲೋಪದೋಷ ಉಂಟಾಗದಂತೆ ಸಾಕಷ್ಟು ಮುನ್ನೆಚ್ಚರಿಕೆ ತೆಗೆದುಕೊಂಡ. ಒಮ್ಮೆ ದಾಳಿ ಮಾಡಬೇಕಾಗಿರುವ ಸ್ಥಳಕ್ಕೆ ತನ್ನ ಬಾಡಿಗೆ ದಾಳಿಕೋರರನ್ನು ಕರೆದುಕೊಂಡು ಹೋಗಿ ರಿಹರ್ಸಲ್ ಮಾಡಿಸಿ ಮರಳಿದ. ಆತನ ಯೋಜನೆ ಪ್ರಕಾರ ಮಾರನೇ ದಿನ ರಾತ್ರಿ 9ರಿಂದ 9:15 ಸಮಯದ ಒಳಗೆ ಆದಿತ್ಯರಾವ್ ಮತ್ತು ಲಾಸ್ಯ ನಿರ್ಜನ ಪ್ರದೇಶದಲ್ಲಿ ಕಾರಿನಲ್ಲಿ ಬರುತ್ತಿರುತ್ತಿರಬೇಕು. ಆ ಕಾರನ್ನು ಅವರಿಗೆ ತಿಳಿಯದಂತೆ ಆಕಾಶ್ ಹಿಂಬಾಲಿಸುತ್ತಾ ತನ್ನ ಬೈಕಿನಲ್ಲಿ ಬರುತ್ತಿರುತ್ತಾನೆ. ಆ ವೇಳೆಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಅಡಗಿಕೊಂಡಿರುವ ಆತನ ಬಾಡಿಗೆ ದಾಳಿಕೋರರು ಆದಿತ್ಯರಾವ್ ಅವರ ಕಾರಿನ ಮೇಲೆ ದಾಳಿ ಮಾಡಿ ಲಾಸ್ಯಾಳನ್ನು ಕಾರಿನಿಂದ ಹೊರಗೆ ಎಳೆದು ತಂದು ಅಪಹರಿಸಲು ಪ್ರಯತ್ನಿಸುತ್ತಾರೆ. ಆಗ ಹಿಂದಿನಿಂದ ಬರುತ್ತಿರುವ ಆಕಾಶ್ ಅವರೆಲ್ಲರ ಜೊತೆ ವೀರಾವೇಶದಿಂದ ಏಕಾಂಗಿಯಾಗಿ ಹೋರಾಡಿ ಲಾಸ್ಯಾಳನ್ನು ಅವರಿಂದ ಬಿಡಿಸಿಕೊಂಡು ಬಂದು ಆದಿತ್ಯರಾವ್ ಅವರಿಗೆ ಒಪ್ಪಿಸುತ್ತಾನೆ. ಇದಿಷ್ಟು ಪೂರ್ವ ನಿರ್ಧಾರಿತವಾದ ಆಕಾಶ್ನ ಯೋಜನೆಯಾಗಿತ್ತು. ಅದೇ ಪ್ರಕಾರ ಆ ದಿನ ಎಲ್ಲವೂ ನಡೆಯುತ್ತಿತ್ತು. ಆಕಾಶ್ ಆದಿತ್ಯರಾವ್ ಅವರ ಕಾರನ್ನು ಹಿಂಬಾಲಿಸುತ್ತಲೇ ಬರುತ್ತಿದ್ದ. ಲಾಸ್ಯ ಆಗಾಗ ಆತನಿಗೆ ಮೆಸೇಜ್ ಮಾಡಿ ಮಾಹಿತಿ ನೀಡುತ್ತಲೇ ಇದ್ದಳು. ಸುಮಾರು ರಾತ್ರಿ 9 ಗಂಟೆ. ಆದಿತ್ಯರಾವ್ ಅವರ ಕಾರು ನಿರ್ಜನ ಪ್ರದೇಶದಲ್ಲಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿತ್ತು. ಆಕಾಶ್ ಕೂಡ ಅದೇ ವೇಗದಲ್ಲಿ ಅವರಿಗೆ ತಿಳಿಯದಂತೆ ಅವರ ಕಾರನ್ನು ಹಿಂಬಾಲಿಸುತ್ತಾ ಬರುತ್ತಿದ್ದ. ಅಚ್ಚರಿ ಎನ್ನುವಂತೆ ನಿರ್ಜನ ಪ್ರದೇಶದಲ್ಲಿ ಪಕ್ಕದ ಅಕೇಶಿಯ ತೋಪಿನಿಂದ 4 ಜನ ದಾಂಡಿಗರು ಏಕಾಏಕಿ ಆದಿತ್ಯರಾವ್ ಕಾರಿಗೆ ಅಡ್ಡ ಬಂದು ನಿಂತುಕೊಂಡರು. ಆಕಾಶ್ ಇವರೆಲ್ಲ ತನ್ನ ಬಾಡಿಗೆ ದಾಳಿಕೋರರೇ ಎಂದು ತಿಳಿದುಕೊಂಡಿದ್ದ. ಆದರೆ ಇವರೆಲ್ಲ ತಾನು ಹೇಳಿದ್ದ ಸ್ಥಳದಲ್ಲಿ ಅಡಿಗೆ ಕುಳಿತುಕೊಳ್ಳದೆ ಇಲ್ಲಿಗೆ ಹೀಗೆ ಒಮ್ಮೆಲೆ ಕಾರಿಗೆ ಅಡ್ಡ ಬಂದು ನಿಂತುಕೊಂಡರು ಎನ್ನುವುದೇ ಆತನಿಗೆ ಅರ್ಥವಾಗಲೇ ಇಲ್ಲ.
ಹಾಗೆ ಯೋಚಿಸುತ್ತಾ ನಿಂತುಕೊಳ್ಳುವ ಸಮಯವೂ ಅದಾಗಿರಲಿಲ್ಲ. ಆ ದಾಂಡಿಗರಲ್ಲಿ ಓರ್ವ ಕಾರಿನ ಹಿಂದಿನ ಬಾಗಿಲಿನ ಹತ್ತಿರ ಹೋಗಿ ಲಾಸ್ಯಾಳನ್ನು ಹೊರಗೆ ಎಳೆದು ತರಲು ಪ್ರಯತ್ನಿಸಿದಾಗ ಆತನ ಮೇಲೆ ಆಕಾಶ್ ದಾಳಿ ಮಾಡಿ ಹಿಡಿದೆಳೆಯಲು ಪ್ರಯತ್ನಿಸಿದ. ಆಗ ಉಳಿದ ಎಲ್ಲ ದಾಂಡಿಗರು ಆಕಾಶ್ನ ಮೇಲೆ ಒಟ್ಟಿಗೆ ದಾಳಿ ಮಾಡಿ ಮನಸ್ಸೋ ಇಚ್ಛೆ ಏಟುಕೊಡಲು ಆರಂಭಿಸಿಬಿಟ್ಟರು. ಆಕಾಶ್ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳುವ ಹೊತ್ತಿಗೆ ಆತನಿಗೆ ಸಾಕಷ್ಟು ಬಲವಾದ ಏಟೆ ಬಿದ್ದಿತ್ತು. ಲಾಸ್ಯಾಗೆ ಅಲ್ಲಿ ಏನಾಗುತ್ತದೆ ಎಂದು ತಿಳಿಯದೆ ಕಕ್ಕಾಬಿಕ್ಕಿಯಾಗಿ ಆತಂಕದಿಂದಲೇ ಹೆದರಿ ತಂದೆಯ ಬಳಿ ಹೋಗಿ ನಿಂತುಕೊಂಡಿದ್ದಳು. ಆಕಾಶ್ನಿಗೆ ಅವರೆಲ್ಲ ತನ್ನ ಬಾಡಿಗೆ ದಾಳಿಕೋರರಲ್ಲ, ನಿಜವಾದ ದಾಳಿಕೋರರು ಎಂದು ತಿಳಿಯುವಷ್ಟರಲ್ಲಿ ಆತನ ಮೈತುಂಬ ಏಟು ಬಿದ್ದು ಹೋಗಿತ್ತು. ಆದರೆ ಆತನೇ ನಿರ್ದೇಶಿಸಿದ ನಾಟಕವಾದ್ದರಿಂದ ಆದಿತ್ಯರಾವ್ರಿಗೆ ಸುಳಿವು ಸಿಗಬಾರದೆಂದು ಆ ದಾಂಡಿಗರ ಜೊತೆ ತನ್ನ ಶಕ್ತಿ ಮೀರಿ ಹೋರಾಟ ನಡೆಸಿದ. ಆದರೆ ಅವರೇನೂ ಸಾಮಾನ್ಯ ದಾಂಡಿಗರಾಗಿರಲಿಲ್ಲ. ಆಕಾಶ್ನ ಹೊಡೆದುರುಳಿಸಲು ಅವರಲ್ಲಿ ಒಬ್ಬನೇ ಒಬ್ಬ ಸಾಕಾಗಿತ್ತು. ಆಕಾಶ್ನಿಂದ ಅವರನ್ನು ಬಗ್ಗು ಬಡಿಯಲು ಸಾಧ್ಯವಿಲ್ಲವೆಂದು ತಿಳಿದ ಆದಿತ್ಯರಾವ್ ಕೊನೆಯ ಪ್ರಯತ್ನವಾಗಿ ತಮ್ಮ ಸರ್ವೀಸ್ ರಿವಾಲ್ವರ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದರು. ರಿವಾಲ್ವರ್ ಶಬ್ದ ಕೇಳಿದೊಡನೆ ದಾಂಡಿಗರು ತಮ್ಮ ಕಾಲಿಗೆ ಬುದ್ಧಿ ಹೇಳಿ ಅಲ್ಲಿಂದ ಪಲಾಯನಗೈದರು. ಆಕಾಶ್ ನಿಂತ್ರಾಣನಾಗಿ ಅಲ್ಲಿಯೇ ಎಚ್ಚರ ತಪ್ಪಿ ಬಿದ್ದು ಬಿಟ್ಟ. ಆದಿತ್ಯರಾವ್ ಕೂಡಲೇ ಆತನನ್ನು ತಮ್ಮ ಕಾರಿನಲ್ಲಿ ಹಾಕಿಕೊಂಡು ಸಮೀಪದ ಆಸ್ಪತ್ರೆಗೆ ದೌಡಾಯಿಸಿದರು. ಸ್ವಲ್ಪ ಮುಂದೆ ಆದಿತ್ಯರಾವ್ ಅವರ ಕಾರಿಗಾಗಿ ಕಾದು ಕುಳಿತಿದ್ದ ಆಕಾಶ್ನ ಬಾಡಿಗೆ ದಾಳಿಕೋರರು ಎಷ್ಟೇ ಸಮಯವಾದರೂ ಆದಿತ್ಯರಾವ್ ಅವರ ಕಾರು ಆ ಮಾರ್ಗವಾಗಿ ಬಾರದೇ ಇರಲು ಇಲ್ಲಿ ಇನ್ನೂ ಕಾದು ಕುಳಿತು ಏನೂ ಪ್ರಯೋಜನವಿಲ್ಲವೆಂದು ತಿಳಿದು ಆಕಾಶ್ನಿಗೆ ಕಾಲ್ ಮಾಡಲು ಆ ಕಡೆಯಿಂದ ಯಾವ ಉತ್ತರವೂ ಬಾರದೇ ಇರಲು ನಿರಾಶರಾಗಿ ತಮ್ಮ ತಮ್ಮ ಮನೆಯತ್ತ ತೆರಳಿದರು. ಇತ್ತ ಆಸ್ಪತ್ರೆಯಲ್ಲಿ ಆಕಾಶ್ನಿಗೆ ಪ್ರಜ್ಞೆ ಇನ್ನೂ ಮರಳಿ ಬಂದಿರಲಿಲ್ಲ. ಲಾಸ್ಯ ಚಿಂತಾಕ್ರಾಂತಳಾಗಿ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದಳು. ಆದಿತ್ಯರಾವ್ ಇಂತಹ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಆಕಾಶ್ ಆರೋಗ್ಯದ ಕಡೆ ಗಮನ ಹರಿಸಿ ಡಾಕ್ಟರ್ ಜೊತೆ ಚರ್ಚಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ವಿನಂತಿಸಿಕೊಂಡರು. ಆಕಾಶ್ನಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯ ನಂತರ ಪ್ರಜ್ಞೆಯೇನೋ ಮರಳಿ ಬಂದಿತ್ತು. ಆದರೆ ಆತ ಸರಿಯಾಗಿ ಚೇತರಿಸಿಕೊಳ್ಳಲು ಸರಿಸುಮಾರು 15 ದಿನಗಳೇ ಬೇಕಾಯಿತು. ಆಕಾಶ್ ಏನೂ ಮಾಡಲು ಹೋಗಿ ಇನ್ನೇನೋ ಏನೂ ಆಗಿ ಹೋಯಿತಾದರೂ ಆತನ ಉದ್ದೇಶ ಮಾತ್ರ ಸಫಲವಾದಂತೆ ಕಾಣಿಸತೊಡಗಿತ್ತು. ಆದಿತ್ಯರಾವ್ ಅವರಿಗೆ ಆಕಾಶ್ನ ಮೇಲೆ ವಿಶ್ವಾಸ, ನಂಬಿಕೆ ಇನ್ನೂ ಹೆಚ್ಚಾಯಿತು. ಆಕಾಶ್ ತನ್ನ ಜೀವವನ್ನೇ ಒತ್ತೆ ಇಟ್ಟು ಲಾಸ್ಯ ಮತ್ತು ತನ್ನನ್ನು ಕಾಪಾಡಿದ ಎನ್ನುವ ಕೃತಜ್ಞತಾ ಭಾವ ಅವರಲ್ಲಿ ಉಂಟಾಗಿತ್ತು. ಈಗ ಲಾಸ್ಯಾಳ ಜೊತೆ ಆಕಾಶ್ ಮುಕ್ತವಾಗಿ ಮಾತನಾಡುವ ಅವಕಾಶವನ್ನು ಆದಿತ್ಯರಾವ್ ಆಕಾಶ್ನಿಗೆ ಒದಗಿಸಿಕೊಟ್ಟರು. ಆಕಾಶ್ನಿಗೆ ಈಗ ಸ್ವರ್ಗಕ್ಕೆ ಮೂರೇ ಗೇಣು ಎನ್ನುವ ಹಾಗಾಯಿತು. ಇನ್ನೇನು ಆದಿತ್ಯರಾವ್ ಲಾಸ್ಯಾಳನ್ನು ಮದುವೆಯಾಗುತ್ತೀಯಾ ಎಂದು ಅವರಾಗಿಯೇ ಬಂದು ತನ್ನಲ್ಲಿ ಕೇಳುತ್ತಾರೆ ಎಂದು ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನತೊಡಗಿದ. ಆದರೆ ಆ ದಿನ ಲಾಸ್ಯಾಳ ಮೇಲೆ ಏಕಾಏಕಿ ದಾಳಿ ಮಾಡಿದವರು ಮಾತ್ರ ಯಾರು ಎಂದು ಆತನಿಗೆ ತಿಳಿಯಲೇ ಇಲ್ಲ. ಇದೊಂದು ಕಾಕತಾಳೀಯ ಘಟನೆಯೋ ಅಥವಾ ಉದ್ದೇಶಪೂರ್ವಕ ಪೂರ್ವನಿಯೋಜಿತ ಘಟನೆಯೋ ಎನ್ನುವುದು ಆತನಿಗೆ ಕೊನೆಗೂ ತಿಳಿಯಲೇ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ನೀಡಿದರೆ ಎಲ್ಲಿ ತನ್ನ ಕುತಂತ್ರ ಕೂಡ ಹೊರಗೆ ಬಂದು ಬಿಡುವುದು ಎನ್ನುವ ಭಯದಿಂದ ಪೊಲೀಸರಿಗೆ ದೂರು ಕೊಡುವ ಉಸಾಬರಿಗೆ ಹೋಗಲಿಲ್ಲ. ಆದಿತ್ಯರಾವ್ ಪೊಲೀಸರಿಗೆ ದೂರು ಕೊಡುತ್ತೇನೆ ಎಂದರೂ ಏನೋ ಒಂದು ಕಾರಣ ಹೇಳಿ ಅವರೂ ಕೂಡ ದೂರು ಕೊಡದಂತೆ ನೋಡಿಕೊಂಡ. ಲಾಸ್ಯ ಮತ್ತು ನಾನು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದು ಎಂದು ಆದಿತ್ಯರಾವ್ಗೆ ಎಂದಾದರೂ ಒಂದು ದಿನ ತಿಳಿದೇ ತಿಳಿಯುತ್ತದೆ. ಅದಕ್ಕಿಂತ ಮುಂಚಿತವಾಗಿಯೇ ನಾನೇ ಆತನ ಬಳಿ ಹೇಳಿಕೊಂಡರೆ ನನ್ನ ಮೇಲಿನ ವಿಶ್ವಾಸ ಇನ್ನೂ ಹೆಚ್ಚಾಗಬಹುದೆಂದು ಆಲೋಚಿಸಿ ಆಕಾಶ್ ಆದಿತ್ಯರಾವ್ ಬಳಿ ಹೋಗಿ, ಸರ್, ನಿಮಗೊಂದು ಸಂತೋಷದ ಸುದ್ದಿ ಎಂದು ಹೇಳಲು, ಆಕಾಶ್, ನನಗೆ ಸಂತೋಷ ನೀಡುವ ಸುದ್ದಿ ಎಂದ ಮೇಲೆ ಬಹುಶಃ ನಿನ್ನ ಮದುವೆಯ ಶುಭ ಸಮಾಚಾರವೇ ಇರಬೇಕು ಎಂದು ಆದಿತ್ಯರಾವ್ ನಗುತ್ತಲೇ ಹೇಳಿದರು. ಸರ್, ಈ ಮದುವೆ, ಸಂಸಾರ, ಮಕ್ಕಳು ಎನ್ನುವ ಜಂಜಾಟದಲ್ಲಿ ಬಿದ್ದು ಒದ್ದಾಡಲು ನಾನು ಸತ್ಯ ಬಯಸುವುದಿಲ್ಲ. ಅದಕ್ಕೆಲ್ಲ ಇನ್ನೂ ಬೇಕಾದಷ್ಟು ಸಮಯವಿದೆ. ಈಗ ನಾನು ಹೇಳಲು ಹೊರಟಿರುವುದು
ನನ್ನ ಕೆಲಸದ ವಿಷಯವನ್ನು. ಈಗ ನಾನು ನಿಮ್ಮ ಮಗಳು ಲಾಸ್ಯ ಕೆಲಸ ಮಾಡುವ ಕಂಪನಿಯಲ್ಲೇ ಕೆಲಸ ಮಾಡುತ್ತಿರುವೆ. ಆದರೆ ಆಕಾಶ್, ಈ ವಿಷಯವನ್ನು ನನಗೆ ಲಾಸ್ಯ ಹೇಳಿಯೇ ಇಲ್ಲವಲ್ಲ. ಸರ್, ಅದೊಂದು ದೊಡ್ಡ ಸಾಗರವಿದ್ದಂತೆ. ಸಾವಿರಾರು ನೌಕರರು ಒಂದೇ ಕಡೆ ಕೆಲಸ ಮಾಡುತ್ತಿರುತ್ತಾರೆ. ಒಂದೇ ಕಂಪನಿಯಲ್ಲಿ ಹಲವಾರು ವಿಭಾಗಗಳಿರುತ್ತವೆ. ಹಾಗಾಗಿ ನಾನು ಆ ಕಂಪನಿ ಸೇರಿಕೊಂಡಿದ್ದು ಇನ್ನೂ ಎಷ್ಟೋ ಜನರಿಗೆ ತಿಳಿದೇ ಇಲ್ಲ. ಆಕಾಶ್, ಬೇರೆಯವರ ವಿಷಯ ಆಗಿರಲಿ, ನೀನು ಲಾಸ್ಯ ನಮ್ಮ ಮನೆಯಿಂದಲೇ ಅಲ್ಲವೇ ಆಫೀಸ್ಗೆ ಹೋಗುವುದು? ಅದಲ್ಲದೆ ನನ್ನ ಮತ್ತು ಲಾಸ್ಯಾಳ ಮೇಲೆ ಕೇಡಿಗಳು ದಾಳಿ ಮಾಡಿದ್ದ ಕ್ಷಣದಿಂದ ನೀನು ಲಾಸ್ಯ ಒಳ್ಳೆಯ ಸ್ನೇಹಿತರಾಗಿರುವಿರಿ ಎಂದು ನಾನು ತಿಳಿದುಕೊಂಡಿದ್ದೆ. ಇಬ್ಬರು ಆಪ್ತ ಸ್ನೇಹಿತರು ಒಂದೇ ಕಡೆ ಕೆಲಸ ಮಾಡುವುದು ತಿಳಿದಿಲ್ಲವೆಂದರೆ ಹೇಗೆ? ನನ್ನ ಮತ್ತು ಲಾಸ್ಯಾಳ ಮೇಲೆ ಹಠಾತ್ ದಾಳಿ ನಡೆದಾಗ ನೀನು ದೇವರಂತೆ ಬಂದು ನಿನ್ನ ಪ್ರಾಣಾಪಾಯವನ್ನು ಕೂಡ ಲೆಕ್ಕಿಸದೆ ನಮ್ಮನ್ನು ರಕ್ಷಿಸಿರುವುದನ್ನು ನಮ್ಮಿಂದ ಎಂದಿಗಾದರೂ ಮರೆಯಲು ಸಾಧ್ಯವೇ? ಲಾಸ್ಯಾಳಂತೂ ನಿನ್ನನ್ನು ಯಾವಾಗಲೂ ಪ್ರಶಂಸೆ ಮಾಡುತ್ತಲೇ ಇರುತ್ತಾಳೆ. ದುರುಳರ ಗುರಿ ನನ್ನ ಮಗಳು ಲಾಸ್ಯಾಯಾಗಿತ್ತು ಎಂದು ಕಾಣುತ್ತದೆ. ಹೀಗೆಲ್ಲ ಇರುವಾಗ ನೀನು ಅವಳ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವ ವಿಷಯವನ್ನು ಲಾಸ್ಯಾಗೆ ತಿಳಿಸದೇ ಹೋದರೆ ಹೇಗೆ? ಆಕಾಶ್, ನೀನು ಮೊದಲು ಕೆಲಸ ಮಾಡುತ್ತಿರುವ ಕಂಪನಿಯನ್ನು ಬಿಡಲು ಬಲವಾದ ಕಾರಣ ಏನಾದರೂ ಇದೆಯೇ? ಸರ್, ನಮ್ಮ ಈ ಟೆಕ್ಕಿಗಳ ಹಣೆ ಬರಹವೇ ಹೀಗೆ. ಅದರಲ್ಲೂ ನಾವೇನಾದರೂ ಬ್ರಹ್ಮಚಾರಿ ಟೆಕ್ಕಿಗಳು ಅಂದರೆ ಕೇಳುವುದೇ ಬೇಡ. ಎಲ್ಲಿ ಹೆಚ್ಚು ವೇತನ ಕೊಡುತ್ತಾರೆಯೋ ಅಲ್ಲಿಗೆ ಹೋಗಿ ಸೇರಿಕೊಂಡು ಬಿಡುವುದು. ನಮ್ಮ ನೌಕರಿಗೆ ಭದ್ರತೆ ಇಲ್ಲವೆಂದ ಮೇಲೆ ನಾವು ಹೀಗೆ ಕಂಪನಿಯಿಂದ ಕಂಪನಿಗೆ ಕೆಲಸವನ್ನು ಬದಲಾಯಿಸುವುದರಲ್ಲಿ ತಪ್ಪೇನೂ ಇಲ್ಲ ಅಲ್ಲವೇ? ಅದಲ್ಲದೆ ನಿಮ್ಮ ಮಗಳು ಸುರಸುಂದರಾಂಗಿ. ಈಗಾಗಲೇ ಒಮ್ಮೆ ಆಕೆಯ ಮೇಲೆ ದಾಳಿ ಯತ್ನ ನಡೆದಿದೆ. ಇನ್ನು ಮುಂದೆ ಕೂಡ ಆಕೆ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದೆಂದು ನನ್ನ ಅನಿಸಿಕೆ. ನಾವಿಬ್ಬರೂ ಒಂದೇ ಕಡೆ ಕೆಲಸ ಮಾಡುತ್ತಿದ್ದರೆ ನನಗೂ ಆಕೆಯ ಸುರಕ್ಷತೆಯ ಕುರಿತು ಗಮನ ಹರಿಸಲು ಅನುಕೂಲವಾಗಬಹುದು ಎನ್ನುವ ಕಾರಣವು ಇದರಲ್ಲಿದೆ ಎಂದರೆ ತಪ್ಪಾಗಲಾರದು. ಶಭಾಷ್ ಆಕಾಶ್, ಇದ್ದರೆ ನಿನ್ನಂತಹ ಅಣ್ಣನಿರಬೇಕು ನನ್ನ ಮಗಳು ಲಾಸ್ಯಾಗೆ. ಆಕೆ ಯಾವಾಗಲೂ ನನಗೆ ಒಬ್ಬ ಅಣ್ಣನಿದ್ದರೆ ಎಷ್ಟು ಅನುಕೂಲವಾಗುತ್ತಿತ್ತು ಎಂದು ಯಾವಾಗಲೂ ಹೇಳುತ್ತಲೇ ಇರುತ್ತಾಳೆ. ನಿನ್ನ ರೂಪದಲ್ಲಿ ಆಕೆಗೆ ಅಣ್ಣನೋರ್ವ ದೊರೆತಿರುವುದನ್ನು ಕೇಳಿದರೆ ಆಕೆ ಅದೆಷ್ಟು ಸಂತೋಷ ಪಟ್ಟುಕೊಳ್ಳುತ್ತಾಳೋ ಏನೋ. ಆದಿತ್ಯರಾವ್ ಅವರ ಮಾತು ಕೇಳಿ ಆಕಾಶ್ ಗಾಳಿ ತೆಗೆದ ಬಲೂನ್ನಂತೆ ಆಗಿ ಹೋದ. ನಾನು ಏನೇ ಮಾಡಲು ಹೋದರೂ ಈ ಆದಿತ್ಯರಾವ್ ನನ್ನ ಎಲ್ಲ ಪ್ರಯತ್ನಗಳಿಗೆ ತಣ್ಣೀರು ಎರಚುತ್ತಲೇ ಇರುತ್ತಾನೆ. ಈತನನ್ನು ಹೀಗೆಯೇ ಬಿಟ್ಟರೆ ನಾನು ಆತನ ಮಗಳಿಗೆ ತಾಳಿ ಕಟ್ಟುವುದು ಒತ್ತಟ್ಟಿಗೆ ಇರಲಿ. ಆಕೆಯಿಂದಲೇ ನನ್ನ ಕೈಗೆ ರಾಖಿ ಕಟ್ಟಿಸಿಬಿಡುತ್ತಾನೆ ಈ ಆದಿತ್ಯರಾವ್. ಇದಕ್ಕೇನಾದರೂ ಉಪಾಯ ಮಾಡಲೇಬೇಕು ಎಂದು ಮನದಲ್ಲಿಯೇ ನಿರ್ಧರಿಸಿ, ಸರ್, ಅಣ್ಣ ಎಂದು ಕರೆದ ತಕ್ಷಣ ನಾನು ಅಣ್ಣನಾಗಲು ಹೇಗೆ ಸಾಧ್ಯ? ರಕ್ತ ಸಂಬಂಧವೇ ಬೇರೆ. ಲಾಸ್ಯಾಳ ಯೋಗಕ್ಷೇಮ ನೋಡಿಕೊಳ್ಳುವ ಹಿತೈಷಿ ನಾನಾಗಬಹುದಷ್ಟೇ. ಈ ಅಣ್ಣ ಎನ್ನುವ ಪಟ್ಟ ತುಂಬ ಪವಿತ್ರವಾದದ್ದು. ಅದನ್ನು ಒಡ ಹುಟ್ಟಿದವರಿಗೆ ಮಾತ್ರ ಮೀಸಲಾಗಿಡಬೇಕು. ಸುಮ್ಮನೆ ಎಲ್ಲರಿಗೂ ಅಣ್ಣ ಎಂದು ಕರೆದು ಈ ರಾಖಿ ಕಟ್ಟುವುದು ಇದೆಯಲ್ಲ, ಇದೊಂದು ರೀತಿಯ ಆತ್ಮವಂಚನೆ ಎನ್ನುವುದೇ ನನ್ನ ಅಭಿಪ್ರಾಯ. ಇದರಿಂದ ಒಡ ಹುಟ್ಟಿದ ಅಣ್ಣ ತಂಗಿಯರ ಬಾಂಧವ್ಯಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಬಿಡುತ್ತದೆ. ನನಗೆ ಈ ರೀತಿಯ ಸೋಗಲಾಡಿ ಅಣ್ಣ ತಂಗಿ ಎಂದು ಕರೆಯಿಸಿಕೊಳ್ಳುವುದು ಬೇಕಾಗಿಲ್ಲ. ಹುಡುಗಿಯರ ಕುರಿತು ಒಳ್ಳೆಯ ಭಾವನೆ ಬೆಳೆಸಿಕೊಳ್ಳಲು ನನಗೇನು ಅಣ್ಣ ಎನ್ನುವ ಪಟ್ಟಾನೇ ಬೇಕೆಂದೇನೂ ಇಲ್ಲ. ನಾಳೆಯಿಂದ ನೀವು ಸಮ್ಮತಿಸಿದರೆ ನಿಮ್ಮ ಮಗಳನ್ನು ನಾನೇ ಆಫೀಸ್ಗೆ ಕರೆದುಕೊಂಡು ಹೋಗಿ ಮರಳಿ ಮನೆಗೆ ಕರೆದುಕೊಂಡು ಬರುತ್ತೇನೆ. ನಿಮಗೆ ನನ್ನ ಮೇಲೆ ವಿಶ್ವಾಸ ನಂಬಿಕೆ ಇದ್ದರೆ ಮಾತ್ರ. ಆಕಾಶ್, ಇಲ್ಲಿ ನಿನ್ನ ಮೇಲಿನ ವಿಶ್ವಾಸ ನಂಬಿಕೆ ಎನ್ನುವುದಕ್ಕಿಂತ ನಿನ್ನ ಸುರಕ್ಷತೆಯನ್ನು ನಾನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಈಗಾಗಲೇ ಲಾಸ್ಯಾಳನ್ನು ಕಾಪಾಡಲು ಹೋಗಿ ನೀನು ಅಪಾಯದಲ್ಲಿ ಸಿಲುಕಿಕೊಂಡಿರುವೆ. ಪದೇ ಪದೇ ನಿನ್ನನ್ನು ಅಪಾಯಕ್ಕೆ ನೂಕಲು ನನಗೂ ಇಷ್ಟವಿಲ್ಲ. ಲಾಸ್ಯಾಳ ಸುರಕ್ಷತೆಗೆ ನನ್ನಲ್ಲಿಯೇ ಬೇಕಾದಷ್ಟು ಜನರಿದ್ದಾರೆ. ನೀನೇನು ಕಾಳಜಿ ಮಾಡಬೇಡ. ನೀನೇನು ಶಾಶ್ವತವಾಗಿ ನೆಲೆಯೂರಲು ಇಲ್ಲಿ ಬಂದಿಲ್ಲವಲ್ಲ. ನೀನು ಆಜನ್ಮ ಬ್ರಹ್ಮಚಾರಿಯಾಗಿಯೇ ಏನೂ ಇರುವುದಿಲ್ಲವಲ್ಲ. ಮದುವೆಯಾದೊಡನೆ ನೀನೆಲ್ಲೋ ನಾವೆಲ್ಲೋ. ಆಗ ನಮ್ಮನ್ನು ಮರೆತೇ ಬಿಡುತ್ತೀಯಾ ಅಲ್ವೇ ಆಕಾಶ್? ಸರ್, ನಿಮ್ಮನ್ನು ಮರೆತರೆ ನಾನು ಬದುಕುವುದಾದರೂ ಹೇಗೆ? ನೀವು ನನಗೆ ತಂದೆಯ ಸಮಾನ. ನನಗೆ ಇಲ್ಲಿಯ ಪರಿಸರ, ನಿಮ್ಮ ಒಳ್ಳೆಯ ಗುಣ
ಎಲ್ಲ ತುಂಬ ಹಿಡಿಸಿದೆ. ಸದ್ಯಕ್ಕಂತೂ ನಾನು ಇಲ್ಲಿಂದ ಕದಲುವುದೇ ಇಲ್ಲ. ಈ ಬೆಂಗಳೂರಿನಲ್ಲಿ ಒಳ್ಳೆಯ ಮನೆಯ ಓನರ್ ಸಿಗುವುದೇ ತುಂಬ ಕಷ್ಟ. ಸದಾ ಏನಾದರೂ ಒಂದು ಕಿರಿಕಿರಿ ಇದ್ದೇ ಇರುತ್ತದೆ. ನೀವು ಮನೆಯ ಓನರ್ ಎಂದು ನನಗೆ ಅನಿಸುವುದೇ ಇಲ್ಲ. ನಮ್ಮ ಮನೆಯವರ ಹಾಗೆ ಇದ್ದೀರಿ. ಸರಿ ಸರ್, ನನಗೆ ಸ್ವಲ್ಪ ಬೇರೆ ಕೆಲಸವಿದೆ, ಇನ್ನೊಮ್ಮೆ ಮಾತನಾಡೋಣ, ಬಾಯ್ ಸರ್ ಎಂದು ಹೇಳಿ ಆಕಾಶ್ ಆದಿತ್ಯರಾವ್ ಮನೆಯಿಂದ ಮರಳಿ ತನ್ನ ಔಟ್ ಹೌಸ್ ಮನೆಗೆ ಮರಳಿದ. ಈ ಆದಿತ್ಯರಾವ್ ಸಾಮಾನ್ಯದವನಲ್ಲ. ಈತನ ಮನೆಗೆ ಅಳಿಯನಾಗಿ ಹೋಗುವುದು ಅಷ್ಟು ಸುಲಭವೇನೂ ಇಲ್ಲ. ಇದಕ್ಕೆ ಭಗೀರಥ ಪ್ರಯತ್ನ ಮಾಡಲೇಬೇಕಾಗುತ್ತದೆ. ಒಂದು ಪ್ರಯೋಗ ಫೇಲ್ ಆದರೇನಂತೆ, ಮರಳಿ ಯತ್ನವ ಮಾಡು ಎನ್ನುವಂತೆ ಲಾಸ್ಯಾಳನ್ನು ದಾರೆ ಎರೆದು ಕೊಡುವವರೆಗೂ ನನ್ನ ಈ ಹೋರಾಟ ನಿರಂತರ ಸಾಗುತ್ತಲೇ ಇರಬೇಕು ಎಂದು ಆಕಾಶ್ ಮನದಲ್ಲಿಯೇ ನಿರ್ಧರಿಸಿ ಈ ಕುರಿತು ವಿಚಾರ ವಿನಿಮಯ ನಡೆಸಲು ಲಾಸ್ಯಾಳನ್ನು ಏಕಾಂತದಲ್ಲಿ ಭೇಟಿಯಾದ. ಆಕಾಶ್, ನಿನ್ನ ಅವಸ್ಥೆ ನೋಡಿದರೆ ನನಗೆ ಅಯ್ಯೋ ಪಾಪ ಎನಿಸುತ್ತದೆ. ನೀನು ಮಾಡುತ್ತಿರುವ ಉಪಾಯವೆಲ್ಲ ನಿನಗೆ ಉಲ್ಟಾ ಹೊಡೆಯುತ್ತಿದೆ. ಅನ್ಯಾಯವಾಗಿ ದಾಂಡಿಗರ ಕೈಯಿಂದ ಪೆಟ್ಟು ತಿಂದೆಯಲ್ಲ ಎಂದು ನನಗೆ ಪರಿತಾಪವಾಗುತ್ತಿದೆ ಎಂದು ಲಾಸ್ಯ ಆಕಾಶ್ನ ಕೀಟಲೆ ಮಾಡಿದಳು. ಲಾಸ್ಯ, ನಿನಗೆಲ್ಲ ತಮಾಷೆಯೇ. ನಾನೇನು ನಿನಗೆ ಜೋಕರ್ ಹಾಗೆ ಕಾಣುತ್ತಿರುವೆನೆ? ನನ್ನ ಕಷ್ಟ ನನಗೆ. ಸುಮ್ಮನೆ ಓಡಿ ಹೋಗಿ ಮದುವೆ ಆಗಿ ಬಿಡೋಣವೆಂದು ಹೇಳಿದರೆ ನೀನಿಲ್ಲಿ ಕೇಳುತ್ತೀಯಾ? ಅದೇನೋ ಲವ್ ಕಮ್ ಅರೇಂಜ್ ಮದುವೆಯೇ ಆಗಬೇಕೆಂದು ಹಠ ಹಿಡಿದು ಕುಳಿತಿರುವೆ. ಎಲ್ಲ ಅರೇಂಜ್ ಮಾಡುವ ತನಕ ನಾನೆಲ್ಲಿ ಮುದುಕನಾಗಿ ಬಿಡುತ್ತೇನೋ ಎನ್ನುವ ಭಯ ನನ್ನನ್ನು ಈಗ ಕಾಡುತ್ತಿದೆ. ಪ್ರೀತಿ ಮಾಡಿ ಮದುವೆಯಾಗುವುದು ಇಷ್ಟೆಲ್ಲ ಕಷ್ಟ ಎಂದು ಮೊದಲೇ ತಿಳಿದಿದ್ದರೆ ನಾನು ಪ್ರೀತಿ ಮಾಡುವ ತೊಂದರೆಯನ್ನೇ ತೆಗೆದುಕೊಳ್ಳುವುದಿಲ್ಲವಾಗಿತ್ತು. ಆಕಾಶ್, ಪ್ರೀತಿ ಮಾಡುವುದು ಸುಲಭ. ಪ್ರೀತಿ ಮಾಡಿ ಮದುವೆಯಾಗಿ ಒಟ್ಟಿಗೆ ಬಾಳುವುದು ಎಷ್ಟು ಕಷ್ಟ ಎಂದು ನಿನಗೆ ತಿಳಿಯಲಿ ಎನ್ನುವ ಕಾರಣಕ್ಕೋಸ್ಕರ ನಿನಗೆ ನಾನು ಈ ಷರತ್ತು ಸವಾಲು ಹಾಕಿರುವುದು. ಕಷ್ಟಪಟ್ಟು ಮದುವೆಯಾದರೆ ಇಷ್ಟಪಟ್ಟು ನನ್ನನ್ನು ನೋಡಿಕೊಳ್ಳುತ್ತೀಯ ಎನ್ನುವ ಭರವಸೆಯಿಂದಲೇ ನಿನಗೆ ಈ ಷರತ್ತುಗಳನ್ನು ವಿಧಿಸಿರುವುದು. ನಿನ್ನ ಜಾಣೆ ಬುದ್ಧಿವಂತಿಕೆ ಎಷ್ಟಿದೆಯೆಂದು ನೋಡುವ ಕಾಲ ಈಗ ಸನ್ನಿಹಿತವಾಗಿದೆ. ನನ್ನ ತಂದೆಯ ವಿಷಯವಾಗಿ ನೀನು ಅಂದಾಜು ಮಾಡಿರುವುದು ಎಲ್ಲೋ ಲೆಕ್ಕ ತಪ್ಪುತ್ತಿದೆಯೆಂದು ಕಾಣುತ್ತಿದೆ. ನನ್ನ ತಂದೆಯನ್ನು ಒಪ್ಪಿಸುವುದು ಅಷ್ಟು ಸುಲಭವಿದ್ದರೆ ನಾನೇ ಒಪ್ಪಿಸುವುದಿಲ್ಲವಾಗಿದ್ದೆ. ನನ್ನಿಂದ ಆಗುವುದಿಲ್ಲವೆಂದೇ ನಿನ್ನಲ್ಲಿ ಹೇಳಿರುವುದು ತಿಳಿಯಿದೆ. ನೀನೇ ಸೋತನೆಂದು ಒಪ್ಪಿಕೊಂಡು ಬಿಡು. ನಾನೇ ಏನಾದರೂ ಪ್ರಯತ್ನ ಮಾಡಿ ನೋಡುತ್ತೇನೆ. ಆದರೆ ಒಂದು ಮಾತು, ನೀನು ಈಗ ಸೋತರೆ ಮುಂದೆ ನಮ್ಮಿಬ್ಬರ ಬದುಕಿನಲ್ಲಿ ನೀನು ನನಗೆ ಸದಾ ಸೋಲುತ್ತಲೇ ಇರಬೇಕಾಗುತ್ತದೆ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯೇ? ಲಾಸ್ಯ, ನಾನು ಸೋಲಲಿ ಅಥವಾ ಗೆಲ್ಲಲಿ, ಮದುವೆಯಾದ ಮೇಲೆ ಸೋಲುವುದು ಇದ್ದಿದ್ದೆ. ಸೋಲುವುದು ನಮ್ಮ ಗಂಡಸರ ಹಣೆ ಬರಹ. ಅದನ್ನು ಬ್ರಹ್ಮನಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಅದಕ್ಕೆಂದೇ ಮದುವೆಯಾಗುವ ಮೊದಲಾದರೂ ಗೆದ್ದನೆಂಬ ಆತ್ಮತೃಪ್ತಿ ನನಗೆ ದೊರೆಯಲಿ ಎನ್ನುವುದಕ್ಕಾಗಿ ನಾನು ಇಷ್ಟೆಲ್ಲ ಕಷ್ಟಪಡುತ್ತಿರುವುದು. ಲಾಸ್ಯ, ಈಗ ನಾನೊಂದು ಹೊಸ ಉಪಾಯ ಮಾಡಿಕೊಂಡಿರುವೆ. ನಿನ್ನನ್ನೇ ಅಪಹರಿಸಿ ನಿನ್ನ ತಂದೆಯನ್ನು ಬ್ಲ್ಯಾಕ್ಮೇಲ್ ಮಾಡಬೇಕೆಂದಿರುವೆ. ಇದಕ್ಕೇನು ಹೇಳುತ್ತೀಯಾ ನೀನು? ಆಕಾಶ್, ನಿನಗೇನಾದರೂ ತಲೆ ಕೆಟ್ಟಿದೆಯೇ? ಈಗಾಗಲೇ ಏನೋ ಒಂದು ಮಾಡಲು ಹೋಗಿ ನಿನ್ನ ಪ್ರಾಣಕ್ಕೆ ಆಪತ್ತು ತಂದುಕೊಂಡಿರುವುದನ್ನು ಇಷ್ಟು ಬೇಗ ಮರೆತು ಬಿಟ್ಟಿರುವೆಯಾ? ನನ್ನನ್ನು ಶಾಶ್ವತವಾಗಿ ದೂರ ಮಾಡಿಕೊಳ್ಳಬೇಕು ಎನ್ನುವ ಆಲೋಚನೆ ಏನಾದರೂ ಇದೆಯೋ ನಿನಗೆ? ಈಗ ಏನೋ ನಿನ್ನ ಸುದೈವದಿಂದ ನನ್ನ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ಹೋಗಲಿಲ್ಲ. ಒಮ್ಮೆ ಕೊಟ್ಟಿದ್ದರೆ ನಿನ್ನ ನಾಟಕ ಅವರಿಗೆ ತಿಳಿದು ಹೋಗುತ್ತಿತ್ತು. ನನ್ನನ್ನೇನಾದರೂ ನೀನು ಅಪಹರಿಸಿ ನನ್ನ ತಂದೆಗೆ ಬ್ಲ್ಯಾಕ್ಮೇಲ್ ಮಾಡಲು ನೋಡಿದರೆ ಆಗ ನನ್ನ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಕೊಡುತ್ತಾರೆ. ಆಗ ನೀನು ಜೈಲು ಕಂಬಿ ಎಣಿಸಬೇಕಾಗಿ ಬರುತ್ತದೆ. ಎಚ್ಚರವಿರಲಿ. ಲಾಸ್ಯ, ಹಾಗಾದರೆ ನಾನು ಏನು ಮಾಡಲಿ ನೀನೇ ಹೇಳು. ಇನ್ನು ಉಳಿದಿರುವ ದಾರಿ ಎಂದರೆ ನಿನ್ನ ತಂದೆಯ ಕೈಕಾಲು ಮುರಿದು ಮನೆಯಲ್ಲಿ ಕುಳಿತುಕೊಳ್ಳುವಂತೆ ಮಾಡುವುದು. ಆಕಾಶ್, ನನ್ನಲ್ಲಿಯೂ ನಿನಗೆ ತಮಾಷೆಯೇ? ನೀನು ಹಾಗೇನಾದರೂ ದುಸ್ಸಾಹಸಕ್ಕಿಳಿದರೆ ನನ್ನನ್ನು ಕಳೆದುಕೊಳ್ಳಬೇಕಾಗಿ ಬರುತ್ತದೆ. ನನ್ನ ತಂದೆ ತಾಯಿಯವರನ್ನು ನಾನೆಂದೂ ಬಿಟ್ಟುಕೊಡುವುದಿಲ್ಲ. ನಿನಗೆ ನಾನು ಬೇಕೆಂದಿದ್ದರೆ ನನ್ನ ತಂದೆ ತಾಯಂದಿರಿಗೆ ಗೌರವ ಮರ್ಯಾದೆ ನೀಡಿ ಅವರನ್ನು ಮೆಚ್ಚಿಸಿ ಒಪ್ಪಿಸಿ ನನ್ನನ್ನು ಮದುವೆಯಾಗಬೇಕು. ನೀನು ಪ್ರೀತಿ ಮಾಡಿರುವೆ ಎಂದು ನಿನ್ನ ಹಿಂದೆ ಓಡಿ ಬರುವ ಹೆಣ್ಣಲ್ಲ ನಾನು, ತಿಳಿಯಿತೆ? ಲಾಸ್ಯ, ಹಾಗಾದರೆ ನನಗೆ ಇರುವುದೊಂದೇ ದಾರಿ. ಹರ್ಷಾನಂದ ಗುರೂಜಿ ಅವರ ವಿಶ್ವಾಸ ಗಳಿಸಿಕೊಂಡು
ನಿನ್ನ ತಂದೆಯವರ ಮೇಲೆ ಪ್ರಭಾವ ಬೀರುವುದು. ಹೇಗಿದ್ದರೂ ನಿನ್ನ ತಂದೆ ಅವರಿಂದಲೇ ಹೋಮ ಹವನ ಮಾಡಿಸುತ್ತೇನೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭ ಉಪಯೋಗಿಸಿಕೊಂಡು ನಿನ್ನ ತಂದೆಯ ನಂಬಿಕೆಯನ್ನು ನಿನ್ನ ಮದುವೆಗೆ ಏಣಿಯನ್ನಾಗಿ ಮಾಡಿಕೊಳ್ಳುವುದು. ಇದಕ್ಕಾದರೂ ನಿನ್ನ ಒಪ್ಪಿಗೆ ಇದೆಯೇ? ಆಕಾಶ್, ಇಂತಹ ಅಪಾಯರಹಿತ ಉಪಾಯಕ್ಕೆ ನನ್ನ ಪ್ರೋತ್ಸಾಹ ಯಾವಾಗಲೂ ನಿನಗೆ ಇದ್ದೇ ಇರುತ್ತದೆ. ನೋಡೋಣ ಅದೇನು ಉಪಾಯ ಮಾಡುತ್ತೀಯೋ ಎಂದು. ಏನೇ ಮಾಡುವುದಿದ್ದರೂ ಸಾಕಷ್ಟು ಬಾರಿ ಯೋಚಿಸಿಯೇ ನಿರ್ಧರಿಸು. ಹಿಂದಿನ ಅಪಜಯದಿಂದ ಬುದ್ಧಿ ಕಲಿತುಕೊಂಡು ಮುಂದಡೆ ಇಟ್ಟರೆ ಒಳ್ಳೆಯದು ಎಂದು ಹೇಳಿ ಲಾಸ್ಯ ಆಕಾಶ್ನಿಂದ ಬೀಳ್ಕೊಂಡು ಮನೆಯತ್ತ ತೆರಳಿದಳು. ಇತ್ತ ಆಕಾಶ್ ತನ್ನ ಮುಂದಿನ ಕಾರ್ಯಯೋಜನೆಯ ಕುರಿತು ಗಹನವಾಗಿ ಆಲೋಚಿಸತೊಡಗಿದ. ಲಾಸ್ಯಾಳ ಜಾತಕದಲ್ಲಿರುವ ಕುಜ ಮತ್ತು ಶನಿ ದೋಷ ಪರಿಹಾರ್ಥವಾಗಿ ಆದಿತ್ಯರಾವ್ ಹರ್ಷಾನಂದ ಗುರೂಜಿ ಅವರ ನೇತೃತ್ವದಲ್ಲಿ ಶಾಂತಿ ಹೋಮ ಹವನ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಲು ನಿರ್ಧರಿಸಿದರು. ಇದೊಂದು ಕೌಟುಂಬಿಕ ಕಾರ್ಯಕ್ರಮವಾದ್ದರಿಂದ ಅತ್ಯಂತ ಆಪ್ತ ಬಂಧು ಬಾಂಧವರನ್ನು ಮಾತ್ರವೇ ಆಮಂತ್ರಿಸಿದ್ದರು. ಆಕಾಶ್ ಮತ್ತು ಆತನ ತಾಯಿ ತಂಗಿಯರಿಗೆ ಮನೆಯವರಂತೆ ಬಂದು ಸಹಕರಿಸಿ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕೆಂದು ಆದಿತ್ಯರಾವ್ ವಿನಂತಿಸಿಕೊಂಡಿದ್ದರು. 2 ದಿನ ಮನೆಯಲ್ಲಿ ಗ್ಯಾಸ್ ಸ್ಟವ್ ಕೂಡ ಹಚ್ಚಲೇಬಾರದೆಂದು ಕಟ್ಟಪ್ಪಣೆ ಹೊರಡಿಸಿಬಿಟ್ಟಿದ್ದರು. ಆಕಾಶ್ ಮತ್ತು ಲಾಸ್ಯ 2 ದಿನ ತಮ್ಮ ಆಫೀಸ್ಗೆ ರಜೆ ಹಾಕಿ ಮನೆಯಲ್ಲಿಯೇ ಉಳಿದುಕೊಂಡಿದ್ದರು. ಆಕಾಶ್ನಂತೂ ಎಲ್ಲ ಕಡೆ ಓಡಾಡುತ್ತಾ ಆಮಂತ್ರಿಕರ ಗಮನ ಸೆಳೆಯುತ್ತಲೇ ಇದ್ದ. ಧಾರ್ಮಿಕ ವಿಧಿ ವಿಧಾನವೆಲ್ಲ ಮುಗಿದ ಮೇಲೆ ಹರ್ಷಾನಂದ ಗುರೂಜಿ ಅವರು ಆಕಾಶ್ನನ್ನು ಇದೇ ಮೊದಲ ಬಾರಿ ನೋಡುತ್ತಿರುವವರಂತೆ, ಆದಿತ್ಯರಾವ್, ಈತ ಯಾರು? ಮೊದಲು ಈತನನ್ನು ಎಲ್ಲಿಯೂ ನೋಡಿಯೇ ಇಲ್ಲವಲ್ಲ ಎಂದು ಆಕಾಶ್ನೆಡೆಗೆ ಬೆರಳು ಮಾಡಿ ತೋರಿಸಿ ಅಚ್ಚರಿ ವ್ಯಕ್ತಪಡಿಸಿದರು. ಗುರೂಜಿ, ಈತನ ಹೆಸರು ಆಕಾಶ್ ಎಂದು. ನಮ್ಮ ಮನೆಯ ಔಟ್ ಹೌಸ್ಗೆ ಇತ್ತೀಚೆಗೆ ಬಾಡಿಗೆಗೆ ಬಂದಿರುತ್ತಾನೆ. ಈತನ ತಾಯಿ ಮತ್ತು ತಂಗಿ ಕೂಡ ಈತನ ಜೊತೆಯೇ ಇರುತ್ತಾರೆ. ಲಾಸ್ಯ ಕೆಲಸ ಮಾಡುತ್ತಿರುವ ಸಾಫ್ಟ್ವೇರ್ ಕಂಪನಿಯಲ್ಲಿಯೇ ಈತ ಕೆಲಸ ಮಾಡುತ್ತಿರುವುದು. ತುಂಬ ಒಳ್ಳೆಯ ಮನುಷ್ಯ, ತನ್ನ ಪಾಡಿಗೆ ತಾನಿರುತ್ತಾನೆ. ಅದಕ್ಕೆಂದೇ ನಮ್ಮ ಔಟ್ ಹೌಸನ್ನು ಈತನಿಗೆ ಬಾಡಿಗೆಗೆ ಕೊಟ್ಟಿರುವುದು ಎಂದು ಆದಿತ್ಯರಾವ್ ಆಕಾಶ್ನ ಕಿರುಪರಿಚಯ ಮಾಡಿಕೊಟ್ಟರು. ಈ ಆಕಾಶ್ ಸುರದ್ರೂಪಿ ಸುಂದರ ಯುವಕ. ಈತನೇಕೆ ಇಲ್ಲಿಯವರೆಗೆ ನಿನ್ನ ಕಣ್ಣಿಗೆ ಬೀಳಲಿಲ್ಲ ಆದಿತ್ಯರಾವ್? ನಿನ್ನ ಮಗಳು ಲಾಸ್ಯಾಗೆ ಈತ ಅಪರೂಪವರನಾಗಬಹುದು ಎನ್ನುವುದು ನನ್ನ ಅನಿಸಿಕೆ. ಗುರೂಜಿ, ಬಾಡಿಗೆಗೆ ಬಂದವನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಲು ಸಾಧ್ಯವೇ? ನನ್ನ ಅಂತಸ್ತಿಗೆ ತಕ್ಕನಾದ ವರನನ್ನೇ ನಾನು ಹುಡುಕಬೇಕಲ್ಲವೇ? ಅಲ್ಲಯ್ಯ ಆದಿತ್ಯರಾವ್, ಮೊದಲು ನಿನ್ನ ಮಗಳ ಜಾತಕ ಯಾವ ವರನ ಜಾತಕದ ಜೊತೆ ಚೆನ್ನಾಗಿ ಹೊಂದಾಣಿಕೆಯಾಗುತ್ತದೆ ಎನ್ನುವುದನ್ನು ನೀನು ನೋಡಿಕೊಳ್ಳಬೇಕು. ನಿನ್ನ ಅಂತಸ್ತು ಪ್ರತಿಷ್ಠೆ ಎಲ್ಲ ನಿನಗೆ ಇರಲಿ. ಮಗಳು ಮದುವೆಯಾದ ಮೇಲೆ ಇರುವುದು ಆಕೆಯ ಗಂಡನ ಜೊತೆಯಲ್ಲಿಯೇ ಅಲ್ಲವೇ ಎಂದು ಹೇಳಿ ಹರ್ಷಾನಂದ ಗುರೂಜಿ ಅವರು ಆಕಾಶ್ನಿಗೆ ತನ್ನ ಬಳಿ ಬರುವಂತೆ ಹೇಳಿ, ಆಕಾಶ್, ನೀನು ಯಾವ ಕುಲದವನು? ನಿನ್ನ ಜಾತಿ ಯಾವುದು? ನಿನ್ನ ಮತ ಯಾವುದು? ನಿನ್ನ ಗೋತ್ರವೇನು? ನಿನಗೆ ಜಾತಕ ಏನಾದರೂ ಇದೆಯೋ ಹೇಗೆ ಎಂದು ಕೇಳಲು, ಗುರೂಜಿಯವರೇ, ನಿಮ್ಮ ಪಾದಾರವಿಂದಗಳಿಗೆ ಅಡ್ಡಬಿದ್ದೆ. ನಿಮ್ಮ ಕೃಪಾ ಕಟಾಕ್ಷ ನನ್ನ ಮೇಲೆ ಬಿದ್ದಿದೆ ಎಂದರೆ ನನಗೆ ಇನ್ನು ಮುಂದೆ ಒಳ್ಳೆಯದೇ ಆಗುತ್ತದೆ ಎಂದಾಯಿತು. ನಿಮ್ಮ ಪಾದಕಮಲ ಸ್ಪರ್ಶಿಸಿ ನಾನು ಪುನೀತನಾದೆ ಎಂದು ಹೇಳಿ ಆಕಾಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆಕಾಶ್, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹೇಳು, ಎದ್ದೇಳು. ನಿನ್ನ ಗೋತ್ರ ಪ್ರವರ ಹೇಳಿಕೊಳ್ಳುವಂಥವನಾಗು. ಗುರೂಜಿಯವರೇ, ಹೇಳಲಿಕ್ಕೆ ಏನಿದೆ? ಆದಿತ್ಯರಾವ್ ಅವರಿಗೆ ನನ್ನ ಎಲ್ಲ ಮಾಹಿತಿ ತಿಳಿದಿದೆ. ನನ್ನದು ಅವರದೇ ಜಾತಿ, ಅವರದೇ ಮತ, ಗೋತ್ರ ಮಾತ್ರ ಬೇರೆ ಬೇರೆ. ಅವರದು ವಿಶ್ವಾಮಾತ್ರ ಗೋತ್ರವಾದರೆ ನನ್ನದು ವಹಿಷ್ಠ ಗೋತ್ರ, ಅಷ್ಟೇ ವ್ಯತ್ಯಾಸ. ಆಕಾಶ್, ನಮಗೂ ಅದೇ ಬೇಕಾಗಿರುವುದು. ಸಗೋತ್ರದಲ್ಲಿ ಮದುವೆ ಮಾಡುವುದು ನಿಷಿದ್ಧ. ಇದನ್ನು ವಿಜ್ಞಾನ ಕೂಡ ಒಪ್ಪಿಕೊಳ್ಳುತ್ತದೆ. ಎಲ್ಲಿ, ಮನೆಗೆ ಹೋಗಿ ನಿನ್ನ ಜಾತಕ ತೆಗೆದುಕೊಂಡು ಬಾ. ನಿನ್ನ ಜಾತಕದಲ್ಲಿ ನಿನಗೆ ಮದುವೆಯ ಯೋಗ ಇದೆಯೋ ಎಂದು ನೋಡಿಯೇ ಬಿಡೋಣ ಎಂದು ಗುರೂಜಿ ಅವರು ಅಪ್ಪಣೆ ಕೊಡಿಸಲು ಆಕಾಶ್ ಅವರ ಆಜ್ಞೆಯನ್ನು ಶಿರಸ್ಸವಹಿಸಿ ಮನೆಗೆ ಹೋಗಿ ತನ್ನ ಜಾತಕ ತೆಗೆದುಕೊಂಡು ಬಂದು ಗುರೂಜಿಯವರ ಕೈಗಳಿಗೆ ನೀಡಿದ.
ಆತನ ಜಾತಕವನ್ನು ಕುಲಂಕುಷವಾಗಿ ನೋಡಿದ ಗುರೂಜಿಯವರು, ವಾಹ್ ಆಕಾಶ್, ನಿನ್ನ ಜಾತಕ ತುಂಬ ಅಪರೂಪವಾಗಿದೆ. ನಿನ್ನ ಜಾತಕದಲ್ಲಿ ಗುರುಬಲವೇ ತುಂಬಿ ಹೋಗಿದೆ. ನಿನಗೆ ಸದ್ಯದಲ್ಲಿಯೇ ಕಲ್ಯಾಣ ಯೋಗವಿದೆ. ಆದಿತ್ಯರಾವ್, ಎಲ್ಲಿ ನಿನ್ನ ಮಗಳ ಜಾತಕವನ್ನು ತೆಗೆದುಕೊಂಡು ಬಾ ನೋಡೋಣ. ಇವರಿಬ್ಬರ ಜಾತಕ ಹೊಂದಾಣಿಕೆಯಾಗುತ್ತದೆಯೋ ಎಂದು ನೋಡಿಯೇ ಬಿಡೋಣ ಎನ್ನಲು ಆದಿತ್ಯರಾವ್ ಅನಿವಾರ್ಯವಾಗಿ ಲಾಸ್ಯಾಳ ಜಾತಕ ತೆಗೆದುಕೊಂಡು ಬಂದು ಗುರೂಜಿಯವರಿಗೆ ನೀಡಲೇಬೇಕಾಯಿತು. ಎರಡೂ ಜಾತಕವನ್ನು ತಮ್ಮ ಮುಂದೆ ಇರಿಸಿಕೊಂಡ ಗುರೂಜಿಯವರು ಏನೋ ಕೂಡಿಸಿ ಕಳೆದು ಗುಣಾಕಾರ ಭಾಗಾಕಾರ ಮಾಡಿ, ಅದ್ಭುತ, ಅಮೋಘ, ಅತ್ಯಾಶ್ಚರ್ಯ, ಅನುಪಮ, ಇಂತಹ ಜೋಡಿ ವಧೂವರರ ಜಾತಕವನ್ನು ನಾನು ಇದುವರೆಗೂ ನೋಡಿಯೇ ಇಲ್ಲ. ತ್ರೇತಾಯುಗದ ಸೀತಾರಾಮಚಂದ್ರರವರ ಜಾತಕದ ಹಾಗೆಯೇ ಇದೆ. ಇವರಿಬ್ಬರು ನೂರ್ಕಾಲ ಸಂಸಾರ ಮಾಡಿ ಬಾಳೆ ಬದುಕುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಆದಿತ್ಯರಾವ್, ನಿನ್ನ ಅದೃಷ್ಟವೋ ಅದೃಷ್ಟ. ನೀನು ಹೋಮ ಹವನ ಮಾಡಿದ ತಕ್ಷಣವೇ ನಿನ್ನ ಮಗಳಿಗೆ ಕಂಕಣ ಯೋಗ ಕೂಡಿ ಬರುತ್ತಿದೆಯೆಂದರೆ ಹೋಮ ಹವನದ ಶಕ್ತಿ ಎಷ್ಟಿದೆಯೆಂದು ನೀನೇ ತಿಳಿದುಕೋ. ಆದರೆ ಗುರೂಜಿಯವರೇ, ಸೀತಾರಾಮಚಂದ್ರರು ಮದುವೆಯಾದ ಮೇಲೆ ನಾನಾ ವಿಧವಾದ ಕಷ್ಟ, ನಷ್ಟ, ನೋವುಗಳನ್ನು ಅನುಭವಿಸಬೇಕಾಗಿ ಬಂದಿತು. ಇವರಿಬ್ಬರ ಜಾತಕ ಕೂಡ ಅವರ ಜಾತಕದ ಹಾಗೆಯೇ ಇದೆಯೆಂದ ಮೇಲೆ ಇವರಿಗೂ ಅವರ ಹಾಗೆಯೇ ಕಷ್ಟ ನಷ್ಟ ಬಂದರೆ ಏನು ಮಾಡುವುದು ಎಂದು ಆದಿತ್ಯರಾವ್ ತಮ್ಮ ಸಂದೇಹ ವ್ಯಕ್ತಪಡಿಸಿದರು. ಆದಿತ್ಯರಾವ್, ಸೀತಾಪಹರಣ, ಸೀತಾವಿಯೋಗ, ಸೀತಾ ಪರಿತ್ಯಾಗ, ಸೀತಾ ಅಗ್ನಿಪರೀಕ್ಷೆ ಇದಕ್ಕೆಲ್ಲ ಅವರ ಜಾತಕ ಕಾರಣವಲ್ಲ. ಅವರ ಜಾತಕದಲ್ಲಿ ಯಾವುದೇ ದೋಷ ಇರಲಿಲ್ಲ. ಸಮಯ ಸಂದರ್ಭವೇ ಇದಕ್ಕೆಲ್ಲ ಕಾರಣ. ಇಲ್ಲಿ ಇನ್ನೊಂದು ಗಮನಿಸಬೇಕು. ಆಕಾಶ್ನಿಗೆ ಮಾವನ ಮನೆಯ ಅಳಿಯನಾಗುವ ಯೋಗವಿದೆ. ಹಾಗಾಗಿ ಆಕಾಶ್ ಮತ್ತು ಲಾಸ್ಯ ಮದುವೆ ಮಾಡಿದರೆ ಮುಂದೆ ನಿನಗೆ ಒಳ್ಳೆಯದಾಗುತ್ತದೆ. ನಾನು ಹೇಳಿರುವ ಭವಿಷ್ಯ ಇದುವರೆಗೂ ಸುಳ್ಳಾಗಿಯೇ ಇಲ್ಲ. ಗುರೂಜಿ, ಆದರೆ ನನ್ನ ಮಗಳನ್ನು, ಅವಳಿಗೆ ಈ ಮದುವೆ ಇಷ್ಟವಿದೆಯೋ ಇಲ್ಲವೋ ಎಂದು ಒಂದು ಮಾತು ಕೇಳಬೇಕಲ್ಲವೇ? ಆದಿತ್ಯರಾವ್, ಅದಕ್ಕೇನಂತೆ, ನಿನ್ನ ಮಗಳನ್ನು ಇಲ್ಲಿಗೆ ಕರೆಯಿಸು. ಅವಳ ಇಚ್ಛೆಗೆ ವಿರುದ್ಧವಾಗಿ ನಾವು ಮದುವೆ ಮಾಡಬಾರದು ಎಂದು ಗುರೂಜಿ ಅವರು ಅಪ್ಪಣೆ ಕೊಡಿಸಲು ಆದಿತ್ಯರಾವ್ ಲಾಸ್ಯಾಳನ್ನು ಕರೆದುಕೊಂಡು ಬಂದರು. ಲಾಸ್ಯ ಗುರೂಜಿ ಅವರ ಪಾದಗಳಿಗೆ ವಂದಿಸಿದಳು. ದೀರ್ಘ ಸುಮಂಗಳೀ ಭವ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ಗುರೂಜಿ ಅವರು ಲಾಸ್ಯಾಗೆ ಆಶೀರ್ವದಿಸಿ, ಲಾಸ್ಯ, ನಿನ್ನ ಮತ್ತು ಆಕಾಶ್ನ ಜಾತಕ ರೂಪಾಯಿಗೆ 16 ಹೊಂದಾಣಿಕೆಯಾಗುತ್ತದೆ. ಆದರೆ ನಿನ್ನ ತಂದೆಯವರಿಗೆ ನಿನ್ನನ್ನು ಅತ್ಯಂತ ಶ್ರೀಮಂತವರನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬ ಅಭಿಲಾಷೆ ಇದೆಯಂತೆ. ಇದಕ್ಕೆ ನೀನೇನು ಹೇಳುವೆ? ಗುರೂಜಿಯವರೇ, ನನಗೆ ಮೊದಲಿನಿಂದಲೂ ಈ ಜಾತಕ, ಭವಿಷ್ಯ ಇದರಲ್ಲಿ ತುಂಬ ನಂಬಿಕೆ ಇದೆ. ನಾನು ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಹೋಗುವಾಗ ಮುಹೂರ್ತ ನೋಡಿಯೇ ಹೋಗುವುದು. ನನಗೆ ವರ ಯಾರು ಎನ್ನುವುದಕ್ಕಿಂತ ಆತನ ಜಾತಕ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆಯೇ ಎನ್ನುವುದೇ ಮುಖ್ಯ. ನನಗೆ ಈ ಪ್ರೀತಿ ಪ್ರೇಮ ಎನ್ನುವುದರಲ್ಲಿ ಸ್ವಲ್ಪವೂ ನಂಬಿಕೆ ಇಲ್ಲ. ಋಣಾನುಬಂಧವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ನೋಡಿದರೆ ನನಗೆ ಆಕಾಶ್ನ ವಿಷಯದಲ್ಲಿ ಸ್ವಲ್ಪವೂ ಆಸಕ್ತಿಯೇ ಇಲ್ಲ. ಆತ ನಮ್ಮ ಆಫೀಸ್ನ ಓರ್ವ ಉದ್ಯೋಗಿ ಎನ್ನುವುದನ್ನು ಬಿಟ್ಟರೆ ನನಗೂ ಆತನಿಗೂ ಅಂತಹ ಸ್ನೇಹವೇನೂ ಇಲ್ಲ. ಜಾತಕ ಹೊಂದಾಣಿಕೆ ಆಗುತ್ತದೆ ಎಂದಾದರೆ ಆತನ ಜೊತೆ ಹೊಂದಿಕೊಂಡು ಹೋಗಲು ನಾನು ಸಿದ್ಧಳಾಗಿಯೇ ಇರುವೆ. ಮೊದಲೆಲ್ಲ ಪ್ರೀತಿ ಪ್ರೇಮ ಎನ್ನುವುದು ಯಾವುದೂ ಇರಲೇ ಇಲ್ಲವಾಗಿತ್ತು. ಆದರೂ ಈಗಿನ ಹಾಗೆ ಮೊದಲು ಈ ವಿವಾಹ ವಿಚ್ಛೇದನ ಎನ್ನುವ ಪದವೇ ಕೇಳಿ ಬರುತ್ತಿರಲಿಲ್ಲ. ಈ ಪ್ರೀತಿ ಪ್ರೇಮ ಎನ್ನುವುದು ಜಾಸ್ತಿಯಾದ ಮೇಲೆಯೇ ಈ ಪಿಡುಗು ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಹೆಣ್ಣಿಗೆ ಮದುವೆಯಾದ ಮೇಲೆ ಗಂಡನ ಜೊತೆ ಮತ್ತು ಆತನ ಮನೆಯವರ ಜೊತೆ ಹೊಂದಿಕೊಂಡು ಹೋಗುವ ಸ್ವಭಾವವನ್ನು ಆ ದೇವರೇ ದಯಪಾಲಿಸಿರುತ್ತಾನೆ. ಆಕಾಶ್ ಕೆಟ್ಟ ಹುಡುಗನಂತೂ ಅಲ್ಲವೇ ಅಲ್ಲ. ಏನೋ ಅಲ್ಪ ಸ್ವಲ್ಪ ಸುಳ್ಳು ಹೇಳುವ ಅಭ್ಯಾಸವಿದೆ. ಅದು ಎಲ್ಲ ಹುಡುಗರಿಗೂ ಇರುವ ಸಾಮಾನ್ಯ ಅಭ್ಯಾಸವೇ. ನಾವು ಮದುವೆಯಾದ ಮೇಲೆ ಅವರ ಈ ಅಭ್ಯಾಸವನ್ನು ಬಿಡಿಸುತ್ತೇವೆ. ಇದೊಂದು ಗುಣ ಬಿಟ್ಟರೆ ಆಕಾಶ್ ಚಿನ್ನದಂತಹ ಹುಡುಗ. ಈ ಮದುವೆಗೆ ನನ್ನ ಒಪ್ಪಿಗೆಯಂತೂ ಇದ್ದೇ ಇದೆ. ಆದರೆ ನೀವು ಆಕಾಶ್ನ ಅನುಮತಿಯನ್ನು ಪಡೆದುಕೊಳ್ಳುವುದು ಒಳ್ಳೆಯದೆಂದು ನನ್ನ ಭಾವನೆ. ಆತ ಬೇರೆ ಯಾವುದಾದರೂ ಹುಡುಗಿಯನ್ನು ಪ್ರೀತಿಸಿರುವನೋ ಏನೋ. ಆಫೀಸ್ನಲ್ಲಿ ಆತನ ವಿಷಯವಾಗಿ ಕೆಲವರು ಗುಸುಗುಸು ಮಾತನಾಡುವುದನ್ನು ನಾನು ಕೇಳಿಸಿಕೊಂಡಿರುವೆ. ಹುಡುಗರು ಎಷ್ಟೇ ಒಳ್ಳೆಯವರಾದರೂ ಈ ಪ್ರೀತಿ ಪ್ರೇಮದ ವಿಷಯದಲ್ಲಿ ಅವರನ್ನು ನಂಬುವುದು ತುಂಬ ಕಷ್ಟ.
ಇಂದು ಲಾಸ್ಯ ಆಕಾಶ್ನ ಕಡೆ ಕುಡಿನೋಟ ಬೀರುತ್ತಲೇ ತನ್ನ ಅಭಿಪ್ರಾಯ ಹೇಳಲು, ಹೀನಯ್ಯ ಆಕಾಶ್, ಲಾಸ್ಯಾಳ ಆರೋಪಕ್ಕೆ ನೀನೇನು ಹೇಳುವೆ? ನೀನು ಯಾವ ಹುಡುಗಿಯನ್ನಾದರೂ ಪ್ರೀತಿಸಿರುವೆಯೇ ಹೇಗೆ? ಹಾಗೇನಿದ್ದರೂ ಇದ್ದರೆ ಮೊದಲೇ ಹೇಳಿಬಿಡು. ಆಮೇಲೆ ಲಾಸ್ಯಾಳ ಬಾಳನ್ನು ಕಣ್ಣೀರ ಕಡಲಲ್ಲಿ ಮುಳುಗಿಸುವುದು ಬೇಡ ಎಂದು ಗುರೂಜಿ ಅವರು ಆಕಾಶ್ನಲ್ಲಿ ಕೇಳಲು, ಗುರೂಜಿಯವರೇ, ಲಾಸ್ಯಾಗೆ ನನ್ನ ಕುರಿತು ಯಾರೋ ತಪ್ಪು ಅಭಿಪ್ರಾಯ ಬರುವಂತೆ ಸುಳ್ಳು ಸುದ್ದಿ ಹೇಳಿದ್ದಾರೆ. ನಾನು ಮದುವೆಗಿಂತ ಮೊದಲು ಪ್ರೀತಿಸಿರುವುದು ನನ್ನ ತಾಯಿ ತಂಗಿಯರನ್ನು ಮಾತ್ರ. ನಾನು ಪರನಾರಿ ಸಹೋದರ ಎನ್ನುವ ಬಿರುದನ್ನು ಪಡೆದುಕೊಂಡಿರುವೆ. ನೀವೇ ಹೇಳಿರುವಿರಲ್ಲ, ನನ್ನ ಜಾತಕ ಶ್ರೀರಾಮಚಂದ್ರನ ಜಾತಕದಂತೆ ಇದೆಯೆಂದು. ಕೇವಲ ಜಾತಕ ಮಾತ್ರವೇ ಅಲ್ಲ, ನನ್ನ ಗುಣ ಸ್ವಭಾವ ಕೂಡ ಶ್ರೀರಾಮಚಂದ್ರನ ಹಾಗೆಯೇ ಇದೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುವುದನ್ನು ನಾನೇ ಕೇಳಿರುವೆ. ನನಗೆ ಈ ಶ್ರೀಮಂತರ ಮನೆಯ ಕನ್ಯೆಯನ್ನು ಮದುವೆಯಾಗುವುದು ಸ್ವಲ್ಪವೂ ಇಷ್ಟವಿಲ್ಲ. ಬಡವರ ಮನೆಯ ಹುಡುಗಿಯನ್ನು ಮದುವೆಯಾಗಬೇಕೆಂದು ನಿರ್ಧರಿಸಿರುವೆ. ಹಾಗಂತ ಲಾಸ್ಯಾಳಲ್ಲಿ ನಾನು ಯಾವುದೇ ದೋಷವಿದೆ, ಅವಳು ಒಳ್ಳೆಯವಳಲ್ಲ ಎಂದು ಹೇಳುತ್ತಿಲ್ಲ. ಅವಳು ಅಪ್ಪಟ ವಜ್ರ. ಆದರೆ ಆಕೆ ಶ್ರೀಮಂತರ ಮನೆಯ ಹುಡುಗಿ ಆಗಿರುವುದರಿಂದ ಈ ಮದುವೆಗೆ ನನ್ನ ಒಪ್ಪಿಗೆ ಇಲ್ಲ. ದಯವಿಟ್ಟು ಕ್ಷಮಿಸಿ ಗುರೂಜಿಯವರೇ ಎಂದು ಆಕಾಶ್ ವಿನಯದಿಂದಲೇ ಲಾಸ್ಯಾನ ಮದುವೆಯಾಗಲು ನಿರಾಕರಿಸಿದ. ಆದಿತ್ಯರಾವ್, ನೋಡಯ್ಯ, ಆಕಾಶ್ನಿಗೆ ಲಾಸ್ಯಾಳನ್ನು ಮದುವೆಯಾಗಲು ಇಷ್ಟವಿಲ್ಲವಂತೆ. ಜಾತಕ ಹೊಂದಾಣಿಕೆಯಾದರೂ ಯಾರನ್ನು ಬಲವಂತವಾಗಿ ಮದುವೆ ಮಾಡಬಾರದು. ಹುಡುಗನೇ ಇರಲಿ ಅಥವಾ ಹುಡುಗಿಯೇ ಇರಲಿ, ಈ ನಿಯಮವನ್ನು ಎಲ್ಲರಿಗೂ ಅನ್ವಯಿಸಲೇಬೇಕು. ಮುಂದೆ ಬಾಳಿ ಬದುಕುವವರು ಅವರೇ. ಆದ್ದರಿಂದ ಅವರ ಇಚ್ಛೆಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳಲೇಬಾರದು. ಏನು ಮಾಡುವುದು? ಜಾತಕ ಕೂಡಿ ಬಂದರೂ ನಿನ್ನ ಮಗಳಿಗೆ ಮದುವೆಯಾಗುವ ಅದೃಷ್ಟವಿಲ್ಲವೆಂದು ಕಾಣುತ್ತದೆ ಎಂದು ಹರ್ಷಾನಂದ ಗುರೂಜಿ ಅವರು ವಿಷಾದದಿಂದಲೇ ಹೇಳಿದರು. ಗುರೂಜಿಯವರೇ, ದಯವಿಟ್ಟು ಹಾಗೆ ಮಾತ್ರ ಹೇಳಬೇಡಿ. ನಾನು ಹೇಗಾದರೂ ಮಾಡಿ ಆಕಾಶ್ನನ್ನು ಒಪ್ಪಿಸುತ್ತೇನೆ. ಆತ ಶ್ರೀಮಂತನಾಗದೆ ಹೋದರೆ ಏನೋ, ನನ್ನ ಸಕಲ ಐಶ್ವರ್ಯವನ್ನು ಆತನಿಗೆ ದಾರೆ ಎರೆದುಕೊಡುತ್ತೇನೆ ಎಂದು ಹೇಳಿ ಆದಿತ್ಯರಾವ್, ಆಕಾಶ್, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ಈ ಮದುವೆ ಬೇಡ ಎನ್ನಬೇಡ. ನಿನ್ನ ಏನೇ ಬೇಡಿಕೆ ಇದ್ದರೋ ಅದನ್ನು ಪೂರೈಸಲು ನಾನು ಸಿದ್ಧನಾಗಿಯೇ ಇರುವೆ ಎಂದು ಆದಿತ್ಯರಾವ್ ಆಕಾಶ್ನಲ್ಲಿ ಬೇಡಿಕೊಳ್ಳಲು, ಆದಿತ್ಯರಾವ್ ಅವರೇ, ನನಗೆ ಈ ಶ್ರೀಮಂತಿಕೆ ಕಂಡರೆ ಆಗುವುದೇ ಇಲ್ಲ. ನಿಮ್ಮ ಮಗಳನ್ನು ಮದುವೆಯಾದರೆ ನಿಮ್ಮ ಮನೆಯ ಅಳಿಯನಾಗಿ ಇರಬೇಕಾಗುತ್ತದೆ. ಅದಲ್ಲದೆ ನಿಮಗೆ ಲಾಸ್ಯಾಳನ್ನು ಶ್ರೀಮಂತವರನ್ನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ತುಂಬ ಆಸೆ ಇದೆ. ನಿಮ್ಮ ಈ ಆಸೆಗೆ ತಣ್ಣೀರು ಎರಚಲು ನಾನು ಬಯಸುವುದಿಲ್ಲ. ದಯವಿಟ್ಟು ಕ್ಷಮಿಸಿ ಎಂದು ಆಕಾಶ್ ಚೆನ್ನಾಗಿ ನಾಟಕವಾಡತೊಡಗಿದ. ನೋಡಿ ಆದಿತ್ಯರಾವ್, ಆಕಾಶ್ ಎಷ್ಟು ಒಳ್ಳೆಯವನೆಂದು. ನಿಮ್ಮ ಈ ಶ್ರೀಮಂತಿಗೆ ಆತನಿಗೆ ಬೇಡವಂತೆ. ಈಗಿನ ಕಾಲದಲ್ಲಿ ಇಂತಹ ಹುಡುಗರು ಎಲ್ಲಿ ಸಿಗುತ್ತಾರೆ? ಏನು ಮಾಡುವುದು? ನಿಮಗೆ ಒಳ್ಳೆಯ ಅಳಿಯನನ್ನು ಪಡೆಯುವ ಯೋಗವಿಲ್ಲ ಎಂದು ಗುರೂಜಿ ಅವರು ಕೂಡ ಆಕಾಶ್ನ ನಾಟಕದಲ್ಲಿ ತಮ್ಮ ಪಾತ್ರವನ್ನು ಚೆನ್ನಾಗಿಯೇ ಅಭಿನಯಿಸತೊಡಗಿದರು. ಆಗ ಲಾಸ್ಯ ಕೂಡ, ಅಪ್ಪ, ಇಷ್ಟವಿಲ್ಲದವರಿಗೆ ನನ್ನನ್ನು ಮದುವೆ ಮಾಡಿಕೊಡುವುದು ಬೇಡ. ನನಗೆ ಮದುವೆಯಾಗದೇ ಹೋದರೂ ಚಿಂತೆ ಇಲ್ಲ ಎಂದು ಹೇಳಿ ನಾಟಕದಲ್ಲಿ ತನ್ನ ಪಾತ್ರವನ್ನು ಅಚ್ಚುಕಟ್ಟಾಗಿ ಅಭಿನಯಿಸತೊಡಗಿದಳು. ಆಗ ಆದಿತ್ಯರಾವ್, ಆಕಾಶ್, ದಯವಿಟ್ಟು ಈ ಮದುವೆಯನ್ನು ನಿರಾಕರಿಸಬೇಡ. ಎಲ್ಲರೂ ಒಪ್ಪಿಕೊಂಡಿರುವಾಗ ನೀನು ಮಾತ್ರ ಬೇಡ ಎನ್ನುವುದು ಎಷ್ಟು ಸರಿ ಎಂದು ಕೇಳಲು, ನನ್ನ ತಾಯಿ ತಂಗಿಯರನ್ನು ಮೊದಲು ಕೇಳಬೇಕು. ಅವರು ಒಪ್ಪಿಗೆ ಕೊಟ್ಟರೆ ನನ್ನದೇನೂ ಅಭ್ಯಂತರವಿಲ್ಲ ಎಂದು ಹೇಳಿ ಆಕಾಶ್ ಎಲ್ಲ ಜವಾಬ್ದಾರಿಯನ್ನು ತಾಯಿ ತಂಗಿಯರ ಮೇಲೆ ಹಾಕಿಬಿಟ್ಟ. ಆಗ ಅಲ್ಲಿಗೆ ಬಂದ ಆಕಾಶ್ನ ತಾಯಿ, ಇಂತಹ ಸೊಸೆಯನ್ನು ಪಡೆಯಲು ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿರುವೆನೋ ಏನೋ. ಗುರೂಜಿಯವರ ಆಶೀರ್ವಾದ ಇದೆಯೆಂದ ಮೇಲೆ ಈ ಮದುವೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಎಂದು ಹೇಳಿ ತನ್ನ ಸಮ್ಮತಿ ಸೂಚಿಸಿದಳು. ನಾನಂತೂ ಲಾಸ್ಯಾಳನ್ನು ನನ್ನ ಅತ್ತಿಗೆ ಎಂದು ಮೊದಲೇ ನಿರ್ಧರಿಸಿಬಿಟ್ಟಿದ್ದೆ. ಎಲ್ಲರ ನಿರ್ಧಾರ ತಿಳಿದ ಮೇಲೆ ನನಗೆ ಈಗ ತುಂಬ ಸಂತೋಷವಾಗುತ್ತಿದೆ. ಆಕಾಶ್ನಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ. ಅಣ್ಣ, ನೀನು ಲಾಸ್ಯಾಳನ್ನು ಕಣ್ಣು ಮುಚ್ಚಿಕೊಂಡು ಮದುವೆ ಆಗಬಹುದು. ಇಂತಹ ಹುಡುಗಿ ಪ್ರಪಂಚ ಸುತ್ತಿ ಬಂದರೂ ನಿನಗೆ ಸಿಗುವುದಿಲ್ಲ ಎಂದು ಆಕಾಶ್ನ ತಂಗಿ ಹೇಳಲು, ಆದಿತ್ಯರವರ ಧರ್ಮಪತ್ನಿ ಕೂಡ ಅಲ್ಲಿಗೆ ಬಂದು, ನಾನು ಮತ್ತು ಆಕಾಶ್ ತಾಯಿ ಮೊದಲೇ ನಿರ್ಧಾರ ಮಾಡಿಯಾಗಿದ್ದು, ನಾವಿಬ್ಬರು ಬೀಗತ್ತಿಯಾದರೆ ಒಳ್ಳೆಯದೆಂದು. ಎಲ್ಲರ ಅಭಿಪ್ರಾಯಕ್ಕೆ
ಆಕಾಶ್ ಮನ್ನಣೆ ಕೊಟ್ಟರೆ ಒಳ್ಳೆಯದೆಂದು ನನ್ನ ಅಭಿಪ್ರಾಯ ಎಂದು ಹೇಳಲು, ನಿಮ್ಮೆಲ್ಲರ ಅಭಿಪ್ರಾಯವನ್ನು ತಿರಸ್ಕರಿಸುವಷ್ಟು ಅಹಂಕಾರ ನನಗಿಲ್ಲ. ಲಾಸ್ಯಾಳನ್ನೇ ಮದುವೆಯಾಗಬೇಕೆಂದು ನನ್ನ ಹಣೆಯಲ್ಲಿ ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಈ ಪ್ರೀತಿ ಪ್ರೇಮ ಎನ್ನುವುದು ನನಗೆ ಹೊಸತು. ಮದುವೆಯಾದ ಮೇಲೆ ನನಗೆ ಸರಿಯಾಗಿ ಪ್ರೀತಿಸಲು ಬರುತ್ತದೆಯೋ ಇಲ್ಲವೋ ಎನ್ನುವ ಸಂದೇಹ ನನ್ನನ್ನು ಕಾಡುತ್ತಿದೆ ಎಂದು ಆಕಾಶ್ ಅಮಾಯಕನಂತೆ ನುಡಿಯಲು, ಆಕಾಶ್, ನನಗೆ ಮಾತ್ರ ಮದುವೆಗಿಂತ ಮೊದಲು ಈ ಪ್ರೀತಿ ಪ್ರೇಮದಲ್ಲಿ ಅನುಭವ ಇದೆಯೆಂದು ನೀನು ತಿಳಿದುಕೊಂಡಿರುವೆಯೋ ಹೇಗೆ? ನಾನು ಕೂಡ ಈ ಪ್ರೀತಿ ಪ್ರೇಮದ ವಿಷಯದಲ್ಲಿ ನಿನ್ನ ಹಾಗೆ ಎಲ್ಬೋರ್ಡ್ ತಿಳಿಯಿದೆ ಎಂದು ಲಾಸ್ಯ ನುಡಿಯಲು, ಆಕಾಶ್ ಮತ್ತು ಲಾಸ್ಯ, ಸರಿಯಾಗಿ ಕೇಳಿಸಿಕೊಳ್ಳಿ. ನಮಗೂ ಈ ಪ್ರೀತಿ ಪ್ರೇಮದ ವಿಷಯದಲ್ಲಿ ಯಾರೂ ಕೂಡ ತರಬೇತಿ ಕೊಟ್ಟಿಲ್ಲ. ಆದರೂ ನಾವು ಮದುವೆಯಾಗಿ ಇಷ್ಟು ವರ್ಷ ಪ್ರೀತಿ ಪ್ರೇಮದಿಂದ ಇಲ್ಲವೇ? ತರಬೇತಿ ಅಗತ್ಯವಿಲ್ಲದ ವಿದ್ಯೆ ಎಂದರೆ ಈ ಪ್ರೀತಿ ಪ್ರೇಮ ಒಂದೇ. ಅದೆಲ್ಲ ಮದುವೆಯಾದ ಮೇಲೆ ನಿಮಗೆ ತನ್ನಿಂದ ತಾನೇ ಬರುತ್ತದೆ ಎಂದು ಆದಿತ್ಯರಾವ್ ಹೇಳಲು, ಮಾವ, ನಿಮ್ಮ ಅಭಿಪ್ರಾಯ ಅನುಭವಕ್ಕೆ ಗೌರವ ಕೊಟ್ಟು ನಾನು ನಿಮ್ಮ ಮಗಳು ಲಾಸ್ಯಾಳನ್ನು ಮದುವೆಯಾಗಲು ಸಂತೋಷದಿಂದಲೇ ಒಪ್ಪಿಗೆ ನೀಡುತ್ತಿದ್ದೇನೆ ಎಂದು ಆಕಾಶ್ ಹೇಳಲು, ಅಂತೂ ನನ್ನ ಮಾತಿಗೆ ಎಲ್ಲರೂ ಗೌರವ ಕೊಟ್ಟು ಒಪ್ಪಿಕೊಂಡಿರಲ್ಲ. ನನ್ನ ಒಂದು ದೊಡ್ಡ ಜವಾಬ್ದಾರಿ ಮುಗಿಯಿತು ಎಂದು ಅಂದುಕೊಳ್ಳುತ್ತೇನೆ. ನನ್ನ ಭವಿಷ್ಯ ಎಂದೂ ಸುಳ್ಳಾಗಿಯೇ ಇಲ್ಲ ಎನ್ನುವುದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಕೊಡಲು ಸಾಧ್ಯವೇ ಇಲ್ಲ ಎಂದು ಹರ್ಷಾನಂದ ಗುರೂಜಿ ಅವರು ಹೇಳಲು, ಗುರೂಜಿಯವರೇ, ನಿಮ್ಮ ಭವಿಷ್ಯ ಸುಳ್ಳಾಗಬಾರದು ಎನ್ನುವ ಘನ ಉದ್ದೇಶದಿಂದಲೇ ನಾನು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿರುವುದು ಎಂದು ಆಕಾಶ್ ಹೇಳಿ ಲಾಸ್ಯಾಳತ್ತ ಕುಡಿನೋಟ ಬೀರಿದ. ಆಗ ಲಾಸ್ಯ ಆತನಿಗೆ ಮಾತ್ರ ಕಾಣುವಂತೆ ವಿಕ್ಟರಿ ಸಂಕೇತ ತೋರಿಸಿ ನಸುನಕ್ಕಳು. ಎಲ್ಲರೂ ಸೇರಿಕೊಂಡು ಆದಿತ್ಯರಾವ್ರವರನ್ನು ಕುರಿ ಮಾಡಿಬಿಟ್ಟರು. ಅಂತೂ ಆಕಾಶ್ ಕೊನೆಗೂ ತನ್ನ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ತಾನು ಪ್ರೀತಿಸಿದ ಲಾಸ್ಯಾಳ ಕೈ ಹಿಡಿದ. ಆತ ಮಾಡಿರುವುದೆಲ್ಲವೂ ಪ್ರೀತಿಗಾಗಿ. ಆದ್ದರಿಂದ ಪ್ರೀತಿಗಾಗಿ ಏನೇ ಪ್ರಯತ್ನ ಮಾಡಿದರೋ ನ್ಯಾಯಸಮ್ಮತವೇ ಎನ್ನುವುದು ಆತನ ಸಮಜಾಯಿಸಿ. ಕೊನೆಯಲ್ಲಿ ಎಲ್ಲವೂ ತಾನು ಹೇಳಿದಂತೆ ತನ್ನ ತಂದೆಯ ಅನುಮತಿ ಪಡೆದುಕೊಂಡೇ ಮದುವೆಯಾಗುವಂತಾಗಿ ಒಳ್ಳೆಯದೇ ಆಯಿತಲ್ಲ ಎಂದು ಲಾಸ್ಯ ನಿಟ್ಟುಸಿರು ಬಿಟ್ಟಳು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.